ಕುಮಾರವ್ಯಾಸ ಎಷ್ಟು ಸೊಗಸಾಗಿ ಬರೆದಿದ್ದಾನೆ. ಅವನ ಭಾಷಾ ಸಂಪತ್ತಿಗೆ ಪ್ರತ್ಯೇಕವಾದ ನಿಘಂಟುತ್ತು. ಕನ್ನಡಮ್ಮನ ಸೇವೆಯನ್ನ ಮಾಡಿದಂಥ ಎಂತೆಂತಹ ಮಹಾನುಭಾವರಿದ್ದಾರೆ. ಅವ್ರ ಮುಂದೆ ನಾನು ಯಾವ ಸೀಮೆ ಸರಸ್ವತಿಯ ಶಬ್ದ ಭಂಡಾರವನ್ನ ಲೂಟಿ ಹೊಡೆದ ರನ್ನ ಅಂದ್ರೆ ಅವನ್ ಕನ್ನಡ ಎಷ್ಟು ಅದ್ಭುತವಾಗಿರ್ಬೇಕು ಯೋಚನೆ ಮಾಡಿ. ತಟ್ಟಂತ ಹೇಳಿಕ್ ಬರೋದಾದ್ರೆ ಆ ಕಾರ್ಯಕ್ರಮ ಹೇಗೆ ಹುಟ್ಕೋತು 25 ವರ್ಷದ ಹಿಂದೆ. ಥಟ್ಟಂತ ಹೇಳಿ ಅನ್ನೋ ಹೆಸರನ್ನು ಸೂಚಿಸಿದವರು NK ಮೋಹನ್ ರಾಮ್ ಅವರು ಬೆಂಗಳೂರು ದೂರದರ್ಶನ ಕೇಂದ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವರು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ತಟ್ಟಂತ ಹೇಳಿ ಕಾರ್ಯಕ್ರಮದಿಂದ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಜನರಿಗೆ, ಅದು ಜನ ಹೇಳಬೇಕು. ನನ್ನ ಕೆಲಸ ಏನು, ಕಾರ್ಯಕ್ರಮವನ್ನು ತಪ್ಪದ ಹಾಗೆ ನಡೆಸ್ಕೊಂಡು ಹೋಗೋದು. ಮಾಹಿತಿ ಮನರಂಜನೆ ಇದು ಕಾರ್ಯಕ್ರಮದ ಮೂಲ ಉದ್ದೇಶ. ಇದರಿಂದ ಆದಂಥ ದೊಡ್ಡ ಲಾಭ ಅಂದರೆ ಪ್ರಶ್ನೆಗಳನ್ನು ಓದೋದಕ್ಕೆ ನಾನು ಓದಬೇಕಾಗುತ್ತೆ. ಹಾಗಾಗಿ ಇವತ್ತಿಗೂ ಸಹ ಸರಿಸುಮಾರು ಒಂದು 2-3 ಗಂಟೆಗಳ ಕಾಲ ಓದ್ತೇನೆ ನಾನು. ಎಷ್ಟೊಂದು ಜನ ಗೊತ್ತಿಲ್ಲ ಅನ್ಸುತ್ತೆ ಪ್ರಾಬಬ್ಲಿ, ತಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ಯಾವುದೇ ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ ಇಲ್ಲ. ಇಷ್ಟೊಂದು ಜನ ಬಂದಿದ್ದಾರಲ್ಲ, 15,000ಕ್ಕಿಂತಲೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಅದೇ ರತ್ನಮ್ಮನ್ ಮರ್ತಿಲ್ಲ. ಸುಮಾರು 16 ಪುಸ್ತಕಗಳನ್ನು ತಗೊಂಡ್ಲು ಆಕೆ. ಅಷ್ಟು ಜನಕ್ಕೆ ಪುಸ್ತಕಗಳನ್ನು ಕೊಡುವ ಅವಕಾಶ ಬಂತಲ್ಲ, ಅದು ಖುಷಿ ಕೊಟ್ಟಿದೆ ನನಗೆ. 75,000 ಪುಸ್ತಕಗಳನ್ನ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದೀರಾ. ಯಾವ ಒಂದು ಪುಸ್ತಕ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗಿರೋದು ಇದುವರೆಗೂ, ಅಂಡ್ ಅದು ಕ್ರಿಯೇಟ್ ಮಾಡಿದಂತಹ ಇಂಪ್ಯಾಕ್ಟ್ ಏನು? ಯಾವ ಒಂದು ಪುಸ್ತಕ ನಿಮ್ಮ ಮನಸ್ಸಿಗೆ ಬಹಳ ಇಷ್ಟ ಅಂದರೆ ಬಹುಶಃ ಮಂಕುತಿಮ್ಮನ ಕಗ್ಗ. ಎಲ್ರಿಗೂ ಗೊತ್ತಿರುವಂಥದ್ದೇ. ಅತಿ ರಕ್ತದ ಒತ್ತಡ, ಮಧುಮೇಹ, ಕ್ಯಾನ್ಸರ್, ಹೃದ್ರೋಗ, ಇನ್ನೂ ಅನೇಕ ಕಾಯಿಲೆಗಳು, ವಿಶೇಷವಾಗಿ ಮನೋದೈಹಿಕ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಇವೆಲ್ಲ ಬರಲಿಕ್ಕೆ ಕಾರಣ ಸೂಕ್ಷ್ಮಜೀವಿಗಳು. ದಾಂಪತ್ಯದಲ್ಲಿ ದೂರಿಗೆ ಅವಕಾಶ ಇರೋಲ್ಲ. ನೀವು ದಂಪತಿಗಳು ಆಗಬೇಕು ಅನ್ನೋದಾದರೆ ಪರಸ್ಪರ ತಿಳುವಳಿಕೆ ಇದ್ದೇ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಇಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತಿರಲ್ಲ. ಕನ್ನಡ ಅಂದ್ರೆ ನಾ ಸೋಮೇಶ್ವರ ಅವರಿಗೆ ಏನು, ಕರ್ನಾಟಕ ಅಂದ್ರೆ ಏನು, ನಿಮ್ಮ ಪದಗಳಲ್ಲಿ ಕೇಳ್ಬೇಕು ನಾನು. ಕನ್ನಡ ಅಂದ್ರೆ ನನ್ನ ತಾಯಿ, ಮತ್ತೇನಿಲ್ಲ. ತುಂಬಾ ಸೀರಿಯಸ್ ಮಾತುಕತೆಗಳನ್ನ ಮಾಡ್ತಾ ಇದೀವಿ. ಮಧ್ಯ ಒಂದು ತಮಾಷೆ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತು. ವೀಕ್ ಡೇಸ್ ಗಳಲ್ಲಿ ಪೂರ್ತಿ ನಿಮ್ಮ ಮೆಡಿಸಿನ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರಿ. 9ರಿಂದ 5 ಇಂಡಸ್ಟ್ರಿಯಲ್ ಡಾಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರಿ. ವೀಕೆಂಡ್ ಬಂತು ಅಂತಂದ್ರೆ ತಟ್ಟಂತ ಹೇಳಿ. ಈಗ ಮಧ್ಯದಲ್ಲಿ ಪ್ರೇಮ ವಿವಾಹ ಆಗಿ ಮದುವೆ ಆಗಿರ್ತೀರಿ. ಅವ್ರಿಗೆ ಸಮಯ ಕೊಡ್ಲಿಲ್ಲ ಅಂತ ಅವ್ರೇನು ಗಲಾಟೆ ಮಾಡ್ತಿರ್ಲಿಲ್ವಾ? ಸಂಪೂರ್ಣ ವಿಭಿನ್ನವಾದ ಒಂದು ವಿಚಾರಕ್ಕೆ ಬಂದ್ರಿ. ದಾಂಪತ್ಯದ ಬಗ್ಗೆ, ಪ್ರೀತಿ ಪ್ರೇಮದ ಬಗ್ಗೆ. ದಾಂಪತ್ಯದಲ್ಲಿ ದೂರಿಗೆ ಅವಕಾಶ ಇರೋಲ್ಲ. ನೀವು ದಂಪತಿಗಳು ಆಗಬೇಕು ಅನ್ನೋದಾದ್ರೆ ಪರಸ್ಪರ ತಿಳುವಳಿಕೆ ಇದ್ದೇ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ನಾನು ವಿನಾಕಾರಣ ಅಥವಾ ಬೇಕು ಅಂತಲೇ ಸಮಯ ಕೊಡದೆ ನಿಮಗೆ ಗೋಳು ಹೊಯ್ಕೊಳ್ತಾ ಇದ್ದೇನೆ ಅನ್ನೋ ಭಾವ ಅವ್ರಿಗೆ ಬರಬಾರ್ದು. ನಾನು ಏನು ಕೆಲಸ ಮಾಡ್ತಿದ್ದೇನೆ ಅನ್ನೋದನ್ನ ಪಾರದರ್ಶಕವಾಗಿ ಅವರ ಕಣ್ಣು ಮುಂದೆ ಇಟ್ಟರೆ ಅವ್ರಿಗೆ ಅರ್ಥವಾಗುತ್ತೆ. ಹಾಗೆಯೇ ಅವರು ತಮ್ಮ ಕೆಲಸದಲ್ಲಿ ವ್ಯಸ್ತರಾಗಿರೋದನ್ನ ನಾನು ನೋಡಿದಾಗ, ಯಾಕಿನ್ನೂ ಕಾಫಿ ಮಾಡಿಲ್ಲ ಅಂತ ಗುಟುರು ಹಾಕೋ ಪ್ರಯತ್ನವನ್ನೂ ಮಾಡಲ್ಲ ನಾನು. ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಆ ಪರಸ್ಪರ ತಿಳಿವಳಿಕೆ ಅನ್ನೋದು ಇತ್ತು ಅಂದ್ರೆ, ಮತ್ತೆ ಒಂದು ಘಟ್ಟದಲ್ಲಿ ದಂಪತಿಗಳು ಅಂತ ನೀವು ಅನ್ನಿಸ್ಕೊಂಡಾಗ ನಿಮ್ಮಿಬ್ಬರ ಗುರಿ ಒಂದೇ ಆಗಿರುತ್ತೆ. ನಿಮ್ಮ ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಅಗತ್ಯವಾದ ಎಲ್ಲವನ್ನೂ ನೀವಿಬ್ಬರೂ ಸೇರಿ ಒಟ್ಟಿಗೆ ಮಾಡಬೇಕು ಅನ್ನೋ ವಿಚಾರ ಇಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ ನಾನು ಹೆಚ್ಚುವರಿ ಸಮಯ ಕೆಲಸ ಮಾಡ್ತೇನೆ ಅಂದ್ರೆ ಅದು ಅರ್ಥವಾಗುತ್ತೆ ಅವ್ರಿಗೆ. ಆದ್ರೆ ಒಂದು ಘಟ್ಟದಲ್ಲಿ
ಮಕ್ಕಳನ್ನ ಏಕಾಕಿಯಾಗಿ ಬಿಟ್ಟು ನಾನು ದುಡಿತಾ ಇದ್ದೇನೆ ಅಂದರೆ ನೋವಾಗುತ್ತೆ ನನಗೆ. ಯಾಕಂದರೆ ಮಕ್ಕಳಿಗೆ ಒಂದು ವಯಸ್ಸಲ್ಲಿ ಅವರ ಜೊತೆ ಇರಲೇಬೇಕು. ಅದರಲ್ಲೂ 12 ವರ್ಷಗಳಾಗೋವರೆಗೆ ಅವರ ಜೊತೆಲಿ ಇರಬೇಕು. 1 ರಿಂದ 5 ವರ್ಷದವರೆಗೆ ಮಕ್ಕಳನ್ನ ಸಿಕ್ಕಾಪಟ್ಟೆ ಮುದ್ದಾಡಬೇಕು. ಪ್ರೀತಿ ಅಂದರೆ ಏನು ಅನ್ನೋದು ಅವರಿಗೆ 100ಕ್ಕೆ 100 ಸಿಗಬೇಕು. ಆದರೆ 5 ರಿಂದ 10-12 ವರ್ಷ ಆಗುವವರೆಗೆ, ಅಂದರೆ ಟೀನೇಜ್ ತಲುಪುವವರೆಗೆ ಸ್ವಲ್ಪ ಬಿಗಿಯಾಗಿರ್ಬೇಕು. ಮುಖ್ಯವಾಗಿ ಶಿಸ್ತಿನ ವಿಚಾರದಲ್ಲಿ. ಹೀಗೆ ಮಾಡಬೇಕು ಅಂದರೆ ಹೀಗೆ ಮಾಡು ನೀನು, ಆಗಲ್ಲ ಅಂದರೆ ಯಾಕೆ ಅಂತ ಹೇಳೋದಕ್ಕೆ ಬೇಕಾಗುವ ಪರಿಹಾರ ಮಾರ್ಗಗಳನ್ನು ನಾನು ಸೂಚಿಸ್ತೇನೆ. ಪ್ರೀತಿಯನ್ನ ಮನಸ್ಸಿನ ಒಳಗೆ ಇಟ್ಕೋಬೇಕೇ ಹೊರತು ಅದನ್ನ ಹೊರಗಡೆ ತೋರಿಸ್ದೆ. ಶಿಸ್ತು ಎಷ್ಟು ಮುಖ್ಯ. ಒಬ್ಬ ಹುಡುಗ, ಒಬ್ಬ ಹದಿಹರೆಯದ ಯುವಕನಾಗಿ ಬದುಕನ್ನ ಮುಂದೆ ನಡೆಸಬೇಕಾದ್ರೆ, ನಿಭಾಯಿಸಬೇಕಾದ್ರೆ ನಿನಗೆ ಬೇಕಾದ ಆ ಕೃತಶಕ್ತಿ, ಸ್ಥೈರ್ಯ. ಯಾವುದೇ ಸಮಸ್ಯೆ ಬಂದರೂ ಆ ಸ್ಥೈರ್ಯವನ್ನ ಕಳ್ಕೊಳ್ಳದೆ ಮುಂದುವರಿಯುವ ಮನೋಭಾವ ಬರಬೇಕು ಅನ್ನೋದಾದ್ರೆ ಸ್ವಲ್ಪ ಶಿಸ್ತನ್ನ ಕಲಿಸ್ಬೇಕು. 12ರವರೆಗೆ ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು. ಮಧ್ಯಮ ವರ್ಗದ ಜನರಿಗೆ ಹೇಳ್ತೇನೆ, ಆ ವಯಸ್ಸಿಗೆ ಬಂದಾಗ, 10-11ನೇ ವಯಸ್ಸಿಗೆ ಬಂದಾಗ ನಿಮ್ಮ ಮನೆಯ ತಿಂಗಳಿನ ಬಜೆಟ್ ಇರುತ್ತೆ. ನಿಮಗೆಷ್ಟು ಸಂಬಳ ಬರುತ್ತೆ, ಆ ಸಂಬಳವನ್ನು ಹೇಗೆ ಖರ್ಚು ಮಾಡ್ತೀರಿ, ಮನೆ ಬಾಡಿಗೆ ಎಷ್ಟು, ವಿದ್ಯುತ್ ಎಷ್ಟು, ನೀರೆಷ್ಟು, ರೇಷನ್ ಎಷ್ಟು, ಅದೆಷ್ಟು ಇದೆಷ್ಟು, ಅಷ್ಟು ಜನ ಕೂತ್ಕೊಂಡು ಲೆಕ್ಕ ಮಾಡಿ. ಮಗು ಗೊತ್ತಾಗುತ್ತೆ ತಿಂಗಳಲ್ಲಿ ಎಷ್ಟು ಖರ್ಚಿದೆ, ಎಷ್ಟು ಹಣ ಉಳಿಯುತ್ತೆ ಅಂತ. ನನಗೆ ಮೊಬೈಲ್ ಕೊಡಿಸು, ಬೈಕ್ ಕೊಡಿಸು ಅಂತ ಕೇಳೋಕೆ ಮೊದಲು 2 ಸಲ ಯೋಚನೆ ಮಾಡ್ತಾರೆ. 12 ವರ್ಷದವರೆಗೆ. 1 ಸಲ ಟೀನೇಜ್ಗೆ ಪ್ರವೇಶ ಆಯಿತು ಅಂದರೆ, ಹದಿಹರಿಯಕ್ಕೆ ಬಂತು ಅಂದರೆ 13, 14, 15, 16, 17, 18, 19 ಹಾರ್ಮೋನ್ಸ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿಭಟಿಸುವ ಗುಣ ಸಹಜವಾಗಿ ಬೆಳೆಯುತ್ತೆ ಅವರಲ್ಲಿ. ನಮ್ಮಪ್ಪ ಮಾಡ್ತಾ ಇರೋದು ತಪ್ಪು, ಬೈಕ್ ಕೊಡಿಸು ಅಂದರೆ ಕೊಡಿಸಲ್ಲ. ಮನೆಯ ಆರ್ಥಿಕ ಸ್ಥಿತಿಗತಿಯನ್ನ ನೀವು 10ನೇ ವರ್ಷದಿಂದಲೇ ಅವನಿಗೆ ತಿಳಿಸ್ಕೊಂಡು ಬಂತು ಅಂದರೆ ಆ ಪ್ರತಿಭಟನೆಯ ತೀವ್ರತೆ ಕಡಿಮೆ ಇರುತ್ತೆ. ಬೈಕೋಬಹುದು ಅವನು, ನಮ್ಮಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಓದಬೇಕಾಗಿತ್ತು, ಒಳ್ಳೆ ಕೆಲಸಕ್ಕೆ ಸೇರಬೇಕಾಗಿತ್ತು, ಇನ್ನೂ ದುಡಿಬೇಕಾಗಿತ್ತು, ಹಾಗೆ ಯೋಚನೆ ಮಾಡ್ತಾನೆ ಹೊರತು ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಅನ್ಸಲ್ಲ. ಹಾಗಾಗಿ ದಾಂಪತ್ಯದಲ್ಲಿ ಗಂಡು ಮತ್ತು ಹೆಣ್ಣು ಸರಿ ಸಮಾನ. ಇದನ್ನ ಯಾವಾಗಲೂ ನಾನು ಅರ್ಧನಾರೀಶ್ವರ ತತ್ವದಿಂದ ಹೇಳ್ತಾ ಇರ್ತೇನೆ. ಅರ್ಧನಾರೀಶ್ವರ ತತ್ವ ಶಿವಪುರಾಣದಲ್ಲಿ ಬರುತ್ತೆ. ಭೃಂಗಿ ಅಂತ ಒಬ್ಬ ಶಿವಭಕ್ತ. ಆತನಿಗೆ ಶಿವ ಅಂದ್ರೆ ಆಯ್ತು, ಶಕ್ತಿಯ ಬಗ್ಗೆ ಗೌರವ ಇಲ್ಲ, ಬೆಲೆನೂ ಇಲ್ಲ. ಅವನ ಲೆಕ್ಕದಲ್ಲಿ ಶಕ್ತಿ ಅನುಪಯೋಗಿ, ಯೂಸ್ಲೆಸ್. ಶಿವನೇ ನನ್ನ ಸರ್ವಸ್ವ, ಶಿವನಿಗೇ ಪೂಜೆ ಮಾಡ್ತಿರ್ತಾನ ಅವನು. ಆದರೆ ಶಿವಶಕ್ತಿ ಅಕ್ಕಪಕ್ಕ ಕೂತ್ಕೊಂಡಾಗ ಒಬ್ಬರಿಗೊಬ್ಬರಿಗೆ ಒತ್ತರಿಸ್ಕೊಂಡು ಕೂತಾಗ ಕಷ್ಟ ಆಗುತ್ತೆ. ಸುತ್ತ ಹಾಕೋದಕ್ಕೆ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಇಬ್ಬರಿಗೂ ಹಾಕ್ದಂಗೆ ಆಗುತ್ತೆ. ಅದಕ್ಕೆ ಏನು ಮಾಡ್ತಾನೆ ಅವನು, ದುಂಬಿಯ ಅವತಾರವನ್ನ ತಾಳಿ ಬರೀ ಶಿವನಿಗೆ ಸುತ್ತ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಪಾರ್ವತಿ ಶಾಪ ಕೊಡ್ತಾಳೆ, ಕಥೆ ಮುಂದುವರಿಯುತ್ತೆ. ಆದರೆ ಈ ಕಥೆಯ ಕೊನೆಯಲ್ಲಿ ಶಿವ ಹೇಳ್ತಾನೆ, ಅರ್ಧನಾರೀಶ್ವರ ರೂಪವನ್ನ ತೋರಿಸ್ತಾನೆ. ನೋಡು, ನಾನೂ ದೊಡ್ಡವನಲ್ಲ, ಆಕೆನೂ ದೊಡ್ಡವಳಲ್ಲ, ನಾನೂ ಚಿಕ್ಕವಳಲ್ಲ, ಅವಳು ಚಿಕ್ಕವಳಲ್ಲ. ನಮ್ಮಿಬ್ಬರಲ್ಲೂ ನಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳಿವೆ.
ಹಾಗಾಗಿ ನಾವಿಬ್ಬರೂ ಒಂದೇ. ಈ ಕಥೆಯನ್ನು ಓದಿದಾಗ ಇದು ಬರೀ ಕಥೆ ಅಂತ ಅನಿಸುತ್ತೆ. ನನ್ನ ಶಾಲಾ ದಿನಗಳಲ್ಲಿ ಹಾಗನ್ಸಿದ್ದು ನಿಜ. ಆದರೆ ಒಂದು ಸಲ ವೈದ್ಯಕೀಯವನ್ನು ಸೇರಿದ ಮೇಲೆ ಮಿದುಳಿನ ರಚನೆ ಮತ್ತು ಕಾರ್ಯದ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಂಡ ಮೇಲೆ ಆ ಅರ್ಧನಾರೀಶ್ವರ ತತ್ವ ವೈಜ್ಞಾನಿಕವಾಗಿಯೂ ಸತ್ಯ ಅನ್ನೋದು ಗೊತ್ತಾಯ್ತು ನನಗೆ. ಮಿದುಳಲ್ಲಿ 2 ಅರೆಗೋಳ ಇದೆ. ಲೆಫ್ಟ್ ಹೆಮಿಸ್ಫಿಯರ್, ರೈಟ್ ಹೆಮಿಸ್ಫಿಯರ್ ಅಂತ ಹೇಳ್ತೇವೆ. ಎಡ ಅರೆಗೋಳ, ಬಲ ಅರೆಗೋಳ. ಎಡ ಅರೆಗೋಳನ ತಾರ್ಕಿಕ ಮಿದುಳು ಅಂತೇವೆ, ಬಲ ಅರೆಗೋಳವನ್ನ ಭಾವನಾತ್ಮಕ ಮಿದುಳು ಅಂತ ಹೇಳ್ತೇವೆ. ಬದುಕಲ್ಲಿ 100ಕ್ಕೆ 100ರಷ್ಟು ಲೆಕ್ಕಾಚಾರವನ್ನ ತೋರ್ಸಕ್ಕಾಗಲ್ಲ. ಹಾಗೆಯೇ ಬದುಕಲ್ಲಿ 100ಕ್ಕೆ 100ರಷ್ಟು ಭಾವನೆಗಳೇ ಎಲ್ಲವೂ ಅನ್ನೋಕ್ಕೂ ಸಾಧ್ಯ ಇಲ್ಲ. ಎರಡನ್ನು ಹಿತಮಿತವಾಗಿ ಬೆರೆಸ್ಬೇಕು. ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ರೈಟ್ ಬ್ರೈನ್ ಡಾಮಿನೆಂಟ್ ಆಗಿದ್ರೆ, ಗಂಡಸರು ಸಾಮಾನ್ಯವಾಗಿ ಲೆಫ್ಟ್ ಬ್ರೈನ್ ಡಾಮಿನೆಂಟ್ ಆಗಿರ್ತಾರೆ. ಸಂಸಾರದಲ್ಲಿ ಯಾವುದೋ ಒಂದು ವಿಚಾರದ ಬಗ್ಗೆ ತೀರ್ಮಾನ ತಗೋಬೇಕು ಅಂದ್ರೆ ಎರಡೂ ಮಿದುಳು, ಲೆಫ್ಟ್ ಬ್ರೈನೂ ಬೇಕು, ರೈಟ್ ಬ್ರೈನೂ ಬೇಕು. ಈ ಲೆಫ್ಟ್ ಬ್ರೈನ್ ಏನ್ ಮಾಡುತ್ತೆ ಗೊತ್ತಾ? ಒಂದು ಸಮಸ್ಯೆಗೆ ಒಂದೇ ಪರಿಹಾರ. ಅದು ಎಡ ಅರೆಗೋಳದ ಹುಟ್ಟುಗುಣ. ಬಲ ಅರೆಗೋಳ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿರುತ್ತೆ. ಒಂದು ಸಮಸ್ಯೆಗೆ ಒಂದಕ್ಕಿಂತಲೂ ಹೆಚ್ಚು ಪರಿಹಾರಗಳುಂಟು ಅಂತ ನಂಬುತ್ತೆ ಬಲ ಅರೆಗೋಳ. ಹಾಗಾಗಿ ಮನೆಯಲ್ಲಿ ಒಂದು ಸಮಸ್ಯೆ ಇದ್ದು ಈ ಸಮಸ್ಯೆಗೆ ಒಂದೇ ಪರಿಹಾರ ಅಂತ ಗಂಡ ಆದವನು ಚರ್ಚೆ ಮಾಡ್ತಾ ಇದ್ರೆ, ಈಕೆ ಒಂದಲ್ಲ 3 ಪರಿಹಾರ ಇದೆ ನೋಡಿ ಅಂತ ವಿವರಿಸುವ, ವಿಶ್ಲೇಷಿಸುವ ಸಾಮರ್ಥ್ಯ ಹೆಣ್ಣು ಮಗಳಿಗುಂಟು, ಗಂಡಸರಿಗಿಲ್ಲ. ಹಾಗಾಗಿ ನಾನು ದೊಡ್ಡವನು ನೀನು ದೊಡ್ಡವಳು ಆ ಪ್ರಶ್ನೆ ಬರಬಾರದು. ಯಾವ ವಿಚಾರದಲ್ಲಿ ಆಗ್ಲಿ ಬರಬಾರದು. ದಾಂಪತ್ಯದ ಅರ್ಥವೇ ಅದು. ಈಗ ಈಗಿನ ಕಾಲದಲ್ಲಿ ಗಂಡನಿಗಿಂತ ಹೆಂಡತಿ ಒಳ್ಳೆ ಕೆಲಸದಲ್ಲಿರ್ತಾಳೆ, ಹೆಚ್ಚು ದುಡಿತಾ ಇರ್ತಾಳೆ. ಹಾಗಾಗಿ ನಾನು ನಿನಗಿಂತ ಜಾಸ್ತಿ ಓದಿದ್ದೀನಿ, ನಿನಗಿಂತ ಜಾಸ್ತಿ ಸಂಬಳ ತರ್ತಿದ್ದೀನಿ, ಒಳ್ಳೆ ಸ್ಥಾನದಲ್ಲಿದ್ದೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂದ್ರೆ ಮುಗೀತು ಕತೆ. ಅದೇನಿದ್ರು ಕಚೇರಿನಲ್ಲಿ. ಮನೆಯ ಹೊಸಲನ್ನ ದಾಟದ ಮೇಲೆ ನೀವು ಹೆಂಡತಿ, ಅವ್ರ ಗಂಡ ಅಷ್ಟೇ, ಮಕ್ಕಳು, ಇದಿಷ್ಟೇ ನಿಮ್ಮ ಜಗತ್ತು. ಅಲ್ಲಿ ಸಂಬಳವಾಗಲಿ ಮತ್ತೊಂದಾಗಲಿ ಬರಬಾರ್ದು. ಅದಕ್ಕೆ ಇಬ್ರು 100ಕ್ಕೆ 100ರಷ್ಟು ಪ್ರಯತ್ನಿಸ್ಬೇಕು. ಬರೀ ಗಂಡನೇ ಮಾಡಬೇಕು, ಬರೀ ಹೆಂಡತಿನೇ ಮಾಡಬೇಕು ಅಂತ ಹೇಳಕ್ಕಾಗಲ್ಲ. ಆದರೆ ಆ ಶಿಕ್ಷಣವನ್ನ ಕೊಟ್ಟಿಲ್ಲ, ನಮ್ಮಲ್ಲಿ ಕೊಡ್ತಾ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಾಗಲಿ ನಮ್ಮ ಹೆತ್ತವರಾಗಲಿ ಕೊಡ್ತಾ ಇಲ್ಲ. ಎಲ್ಲರಿಗೂ ಅವರವರ ಅಹಂ, ಈಗೋ ಮುಖ್ಯವಾಗುತ್ತೆ. ಈಗಿನ ಮದುವೆಗಳಲ್ಲಿ ಗಮನಿಸ್ತಾ ಇದ್ದೇನೆ, ಕೇರಳದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದಂಪತಿಗಳು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ. ಆ ವಿಚ್ಛೇದನಕ್ಕೆ ಕಾರಣವೇನು ಅಂತ ನೋಡಿದಾಗ ಅತ್ಯಂತ ಹೆಚ್ಚಿನ ಪ್ರಮಾಣದ ಕಾರಣ ಅಂದ್ರೆ ಗಂಡನ ಅಪ್ಪ ಅಮ್ಮಂದ್ರು ನಮ್ಮ ಜೊತೆ ಇರಬಾರ್ದು. ನಾನು ಮದುವೆ ಆಗಿರೋದು ನಿನ್ನನ್ನು ಮಾತ್ರ, ಬಿಟ್ಬಿಡು ಹಳ್ಳಿ, ಬಾ ನಗರದಲ್ಲಿ ಒಂದು ಫ್ಲ್ಯಾಟ್ ತಗೊಳ್ಳೋಣ, ನಾನು ನೀನು ನಮ್ಮ ಮಕ್ಕಳು ಅಷ್ಟೇ. ನಿಮ್ಮ ಅಪ್ಪನ ಬೇಕಾದ್ರೆ ಒಂದಷ್ಟು ದುಡ್ಡು ಕೊಡು, ನಾವು ಅವ್ರ ಜೊತೆ ಹೋಗೋ ಹಾಗಿಲ್ಲ, ಅವರು ನಮ್ಮ ಜೊತೆ ಬರೋ ಹಾಗಿಲ್ಲ. ಇದು ಮುಖ್ಯವಾದ ಕಾರಣ ಕೇರಳದಲ್ಲಿ. ಈ ರೀತಿಯ ಮನೋಭಾವ ಬೆಳೀತು ಅಂತ ಹೇಳ್ತಂದ್ರೆ ಕುಟುಂಬಗಳು ಛಿದ್ರವಾಗುತ್ತಾ ಹೋಗುತ್ತೆ, ಮನಸ್ಸುಗಳು, ಬದುಕು ಛಿದ್ರವಾಗುತ್ತಾ ಹೋಗುತ್ತೆ. ಯೌವನ ಇದ್ದಾಗ, ಅಧಿಕಾರ ಇದ್ದಾಗ, ಕೈ ತುಂಬ ಹಣ ಇದ್ದಾಗ ಈ ರೀತಿಯಾದ ಅಹಂ ತನ್ನ ದರ್ಬಾರನ್ನ ನಡೆಸುತ್ತೆ. ಆದರೆ ಒಂದು ಸಲ ನೀವು 55 ಮುಗಿಸಿ 60ರ ಕಡೆ ಹೋಗುವಾಗ ನಿಮಗೆ ಏಕಾಕಿತನ ಕಾಡುತ್ತೆ.
ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮ ನೋವು ನಲಿವನ್ನು ಕೇಳೋದಕ್ಕೆ, ಉಭಯ ಕುಶಲೋಪರಿ ವಿಚಾರಿಸೋದಕ್ಕೆ ಯಾರೂ ಇರೋದಿಲ್ಲ. ಇರೋವರೆಲ್ಲ ಯಾವುದೋ ಒಂದು ಸ್ವಾರ್ಥದ ದೃಷ್ಟಿಯಿಂದ ನಿಮ್ಮ ಹತ್ರ ಬರ್ತಾರೆ ಮಾತುಕತೆ ಆಡೋಕೆ. ಒಂದು ಒಳ್ಳೆ ಹವ್ಯಾಸವನ್ನು ರೂಢಿಸ್ಕೊಳ್ಳಿಲ್ಲ ಅಂದರೆ ನೀವು ಏಕಾಕಿಗಳಾಗ್ಬಿಡ್ತೀರಿ, ಒಂಟಿಯಾಗ್ಬಿಡ್ತೀರಿ. ತುಂಬು ಕುಟುಂಬದಲ್ಲೇ ಇರ್ತೀರಾ, ಆದರೂ ನೀವು ಏಕಾಕಿಗಳಾಗ್ತೀರಾ. ಜಗತ್ತಲ್ಲಿ ನೀವು ಉತ್ತರ ಕೊಡಬೇಕಾದದ್ದು ನಿಮ್ಮ ಸಂಗಾತಿಗೆ ಮಾತ್ರ, ನಿಮ್ಮ ಮಕ್ಕಳಿಗಲ್ಲ. ದುಡಿಯೋಕೆ ಶುರು ಮಾಡಿದ ಕೂಡಲೇ ನೀವು ಮಾಡಬೇಕಾದ ಮೊದಲನೇ ಕೆಲಸ ಏನು ಅಂತ ಹೇಳ್ತಂದ್ರೆ, ನಿಮ್ಮ ನಿವೃತ್ತ ಜೀವನಕ್ಕೆ ಹಣವನ್ನ ಎತ್ತಿಡಬೇಕು ಮೊದಲ ಸಂಬಳದಿಂದಲೇ. ಮೊದಲ ಸಂಬಳದಿಂದಲೇ ಇಂತಿಷ್ಟು ಹಣವನ್ನ ತೆಗೆದಿಟ್ಟು ನಿವೃತ್ತರಾಗುವ ವೇಳೆಗೆ ಸ್ವತಂತ್ರವಾಗಿ ನೀವು ಮತ್ತು ನಿಮ್ಮ ಸಂಗಾತಿ ಬದುಕೋದಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನ ನೀವು ಕೂಡಿಟ್ಕೋಬೇಕು. ಯಾವ ಕಾರಣಕ್ಕೂ ಈ ಹಣ ಇರೋದನ್ನ ನಿಮ್ಮ ಮಕ್ಕಳಿಗೆ ಹೇಳಬೇಡಿ, ನಿಮ್ಮ ಮಕ್ಕಳಿಗೆ ಖರ್ಚು ಮಾಡಬೇಡಿ. ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ, ಅದನ್ನ ಕೊಡಿ. ಆದರೆ ನಿಮ್ಮ ಕೊನೆಯ 1 ರೂಪಾಯಿಯನ್ನು ಅವರಿಗೆ ಖರ್ಚು ಮಾಡುವ ಕನಸನ್ನ ಕೆಲವರು ಕಾಣ್ತಾರಲ್ಲ, ಆ ತಪ್ಪನ್ನ ಮಾಡಬೇಡಿ. ಮಗ ಒಳ್ಳೆಯನಿರ್ತಾನೆ, ಆದರೆ ಬಂದಂತ ಸೊಸೆ ಒಳ್ಳೆಯವಿರ್ತಾಳೆ ಅಂತ ಏನು ಖಚಿತ? ಮತ್ತೆ ಯಾವುದೇ ಕಾರಣಕ್ಕೂ ಕೊನೆಗಾಲದ ದಿನಗಳನ್ನ ಮಗನ ಆಶ್ರಯದಲ್ಲಿ ಕಳೆಯೋದಕ್ಕೆ ಹೋಗ್ಬೇಡಿ. ಅದರಲ್ಲೂ ಸೊಸೆಗೆ ಇವರತ್ತ ದುಡ್ಡಿಲ್ಲ, ಇವರದ್ದೇ ಆದ ಹಣ ಇಲ್ಲ, ಸ್ವತಂತ್ರವಾಗಿ ಬದುಕಲಾರರು, ಅನ್ನಕ್ಕೆ ನಮ್ಮ ಜೊತೆ ಇದ್ದಾರೆ ಅನ್ನೋ ಕಟು ಸತ್ಯ ಗೊತ್ತಾದರೆ ಆಕೆ ನಿಮ್ಮನ್ನ ಮಾತನಾಡಿಸುವ ರೀತಿನೇ ಬದಲಾವಣೆ ಆಗ್ಬಿಡುತ್ತೆ. ಮಕ್ಕಳ ಜೊತೆ ಇರಬೇಕು, ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಆಸೆ ಇದ್ದರೆ ಇರಿ, ಆದರೆ ನಿಮ್ಮದೇ ಆದ ಒಂದಷ್ಟು ಇಳುಗಂಟು ಬ್ಯಾಂಕಲ್ಲೋ ಮತ್ತಲ್ಲೋ ಒಂದು ಕಡೆ ಇರಬೇಕು. ಆಗ ನಿಮಗೆ ಗೌರವ ಕೊಡ್ತಾರೆ. ಯಾಕಂದರೆ ಉಯಿಲನ್ನು ಬರೆಯೋ ಸಂದರ್ಭದಲ್ಲಿ ನಿಮಗೂ ಏನಾದರೂ ಒಂದಷ್ಟು ಪಾಲನ್ನು ಕೊಡಬೇಕು ಅಂದರೆ ಅವರನ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ. ಎಲ್ಲವೂ ವ್ಯವಹಾರ. ಹೌದು, ಮತ್ಲಬ್ ಕಿ ದುನಿಯಾ. ಹಾಗಾಗಿ ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ಮೊದಲ ಸಂಬಳದಿಂದಲೇ ನಿಮ್ಮ ನಿವೃತ್ತಿ ಜೀವನಕ್ಕೆ ಹೂಡಿಕೆಯನ್ನ ಮಾಡಿ. ನೀವು ಉತ್ತರದಾಯಿ ಆಗಿರೋದು ಕೇವಲ ನಿಮ್ಮ ಸಂಗಾತಿಗೆ ಮಾತ್ರ. ಯಾಕಂದ್ರೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀರಿ, ಸಪ್ತಪದಿಗಳನ್ನ ತುಳಿದಿದ್ದೀರಿ. 7ನೆಯ ಹೆಜ್ಜೆಯನ್ನ ಇಡ್ತಾ ಸಖಾ ಸಪ್ತಪದಿ ಭವ, 7ನೆಯ ಹೆಜ್ಜೆಯನ್ನಿಡುತ್ತಾ ನನ್ನ ಬದುಕಲ್ಲಿ ನೀನು ಗೆಳತಿಯಾಗಿ ಬಾ ಅಂತ ಕರೀತಾನೆ. ಗೆಳತಿಯಾಗಿ ಬಾ. ಸಮಾನತೆ ಅನ್ನೋದು ಎಲ್ಲಾದ್ರೂ ಜಗತ್ತಲ್ಲಿ ಇದೆ ಅಂದ್ರೆ ಅದು ಸ್ನೇಹಿತರ ನಡುವೆ ಮಾತ್ರ. ಬಾರೋ ಹೋಗೋ ಅಂತ ಹೇಳೋದು ನನ್ನ ಗೆಳೆಯನಿಗೆ ಹೊರತು ನನ್ನ ಅಣ್ಣನಿಗೋ ನನ್ನ ತಮ್ಮನಿಗೋ ಮತ್ತೊಬ್ಬರಿಗೂ ಹೇಳಲಿಕ್ಕಾಗಲ್ಲ. ನಾನು ಜಗಳ ಮಾಡ್ತಾ ಅವನ್ ತಿಂತಾ ಇದ್ದ ಲಾಡುನ ಕಿತ್ಕೊಂಡು ತಿನ್ನೋ ಸ್ವಾತಂತ್ರ್ಯ ಇರೋದು ಗೆಳೆಯರ ನಡುವೆ. ಅಂತಹ ಗೆಳೆತನವನ್ನ ಇಲ್ಲಿ ನೀಡ್ತಾ ಇದ್ದಾನೆ ಗಂಡನಾದವನು. ಹಾಗಿದ್ದ ಮೇಲೆ ಹೆಂಡತಿ ಕೀಳು ಗಂಡ ಮೇಲು ಅನ್ನೋ ಪ್ರಶ್ನೆ ಎಲ್ಲಿಂದ ಬಂತು? ವಿವಾಹದ ಮಂತ್ರಗಳನ್ನ ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡಿಕೊಳ್ಳುವ ಹಾಗೆ ಯಾರೂ ಹೇಳ್ಕೊಡ್ತಾ ಇಲ್ಲ. ಸಖಾ ಸಪ್ತಪದಿ ಭಾವ. ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ನಡೆಯುವ ವಿವಾಹಗಳನ್ನ ಸ್ವಲ್ಪ ಮಟ್ಟಿಗೆ ನಾನು ನೋಡಿದ್ದೇನೆ, ಆದ್ರೆ ಎಲ್ಲೂ ಈ ಉದಾತ್ತ ಭಾವ ಇಲ್ಲ. ಸಖಾ ಸಪ್ತಪದಿ ಭಾವ, ಸ್ನೇಹಿತಿಯಾಗಿ ಬಾ. ಸರಿಸಾಮಾನರು ನಾವಿಬ್ಬರು ಒಟ್ಟಿಗೆ ಒಂದು ಬಂಡಿಯನ್ನ ಹೇಗೆ 2 ಎತ್ತುಗಳು ಎಳೆಯುತ್ತೋ ಹಾಗೆ ಎಳೆಯೋಣ ಅನ್ನೋ ಭಾವ ಇರೋದು ನಮ್ಮ ಮದುವೆಗಳಲ್ಲಿ ಮಾತ್ರ. ನೀವು ಮದುವೆಯ ಪ್ರಸ್ತಾವನೆನ ಹೇಗ್ ಮಾಡಿದ್ರಿ? ನಾವು ಕಂಡಂತೆ ಸೋಮೇಶ್ವರ ಅವರು ಸಾಹಿತಿಯಾಗಿ ಇಲ್ಲ ಡಾಕ್ಟರ್ ಆಗಿ ಇಷ್ಟೆಲ್ಲ ಹೆಸರು ಮಾಡಿದ್ದಾರೆ. ಅವರಲ್ಲೂ ಒಂದು ತುಂಟತನ ಇತ್ತಾ? ಅವರಲ್ಲೂ ಆ ಮುಗ್ಧತೆ ಇತ್ತಾ? ಯಾರು ಪ್ರಸ್ತಾಪ ಮಾಡಿದ್ದು? ಹೇಗಿತ್ತು? ಅವರೇ, ನನ್ನ ಶ್ರೀಮತಿಯವರೇ ಪ್ರಸ್ತಾಪ ಮಾಡಿದ್ದು. ನನಗೆ ಆ ಧೈರ್ಯ ಇಲ್ಲ, ಆ ಭಂಡ ಧೈರ್ಯ ಖಂಡಿತ ಇಲ್ವೇ. ನಿಮಗ್ ಧೈರ್ಯ ಇಲ್ಲ ಅಂದ್ರೆ ನಮ್ಗೆ ನಂಬಕ್ಕಾಗಲ್ಲ. ಇಲ್ಲ. ಆ ರೀತಿಯಾಗಿ ನಾನಾಗಿಯೇ ಹೋಗಿ
ಮದುವೆಯಾಗೋಣ ಅಥವಾ ಪ್ರೀತಿಸೋಣ ಇವೆಲ್ಲ ಹೇಳಿದ್ದಿಲ್ಲ. ಅವರಾಗೆ ಒಂದು ದಿವಸ ಹೇಳಿದಾಗ ಯಾಕಾಗಬಾರ್ದು ಅಂತ ಅನ್ನಿಸ್ತು. ಅಷ್ಟೇ ಸರಳವಾಗಿ ಅದು ಮಾತುಕತೆ. ಚಲನಚಿತ್ರಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ತೋರಿಸುವ ಹಾಗೆ ಬರೆಯುವ ಹಾಗೆ ರೋಚಕವಾದ ಅಧ್ಯಾಯಗಳೇನೂ ಇಲ್ಲ. ಆದರೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಏನು ಅಂದರೆ, ನಾನು ವೈದ್ಯಕೀಯ ಶಿಕ್ಷಣಕ್ಕೆ ಸೇರ್ಕೊಂಡಿದ್ದೇನೆ. ಈ ಶಿಕ್ಷಣ ಮುಗಿಯೋವರೆಗೆ ನೀವು ಕಾಯಬೇಕು. ಕಾಯೋದಾದರೆ ನಾನೂ ಕಾದಿದ್ದು ಮದುವೆ ಆಗ್ತೇನೆ. ಕಾದ್ರವರು 7.5 ವರ್ಷಗಳ ಕಾಲ ಕಾದರು. ಹಬ್ಬ, ಆಗಿನ ಕಾಲದಲ್ಲಿ 7.5 ವರ್ಷಗಳ ಕಾಲ ಕಾದರು. ಶಿಕ್ಷಣ ಮುಗಿತಾ ಇದ್ದ ಹಾಗೆ ಮದುವೆ ಆದ್ವಿ. ಅತ್ಯಂತ ಸರಳವಾದ ಮದುವೆ. ಎರಡೂ ಮನೆಗಳಲ್ಲಿ ಒಪ್ಪಿಗೆ, ಖಂಡಿತ ಎರಡೂ ಮನೆಗಳಲ್ಲಿ ಒಪ್ಪಿಗೆಯಾಗಿ ಅತ್ಯಂತ ಸರಳವಾದ ಮದುವೆಯನ್ನ ಗುರು ಹಿರಿಯರ ಸಮಕ್ಷಮದಲ್ಲಿ, ಗೆಳೆಯರ ಸಮಕ್ಷಮದಲ್ಲಿ, ಬಂಧುಗಳ ಸಮಕ್ಷಮದಲ್ಲಿ ಬಹಳ ಸರಳವಾದ ವಿವಾಹ ಆದ್ವಿ. ಆರಾಮಾಗಿ ನಡ್ಕೊಂಡು ಬರ್ತಾ ಇದೆ. ಅದೇನು ಅಂತ ದೊಡ್ಡ ಸಮಸ್ಯೆ ಆಗಿಲ್ಲ. ಏನಂದ್ರೆ ನಮ್ಮ ಇತಿಮಿತಿಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ನಾನು ಅವರ ಮೇಲೆ ಒತ್ತಡ ಹಾಕೋದು ಅಥವಾ ಅವರು ನನ್ನ ಮೇಲೆ ಒತ್ತಡ ಹಾಕೋದು ಕಡಿಮೆ. ನಮ್ಮಿಬ್ಬರ ಬದುಕಿನ ಗುರಿ ಏನು ಅನ್ನೋದು ಇಬ್ಬರಿಗೂ ಗೊತ್ತಿದೆ. ನಮ್ಮಿಬ್ಬರ ಶಕ್ತಿ ಸಾಮರ್ಥ್ಯ ಇತಿಮಿತಿ ಗೊತ್ತಿದೆ. ಆಸಕ್ತಿಗಳೇನಿದೆ ಅದು ಗೊತ್ತಿದೆ. ಹಾಗಾಗಿ ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಹಣ ಬಂದಿರೋದು, ನೀನು ಯಾಕೆ ಥಟ್ ಅಂತ ಹೇಳಿ ಮಾಡ್ತೀಯಾ, ಅದರ ಬದಲು ಪ್ರಾಕ್ಟೀಸ್ ಮಾಡಿದ್ರೆ ಸಂಜೆ ಹೊತ್ತು ಪುಸ್ತಕ ಇಟ್ಕೊಂಡು ಓದೋ ಬದಲು ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ದುಡ್ಡು ಬರ್ತಿತ್ತಲ್ವಾ, ಶನಿವಾರ ಭಾನುವಾರ ಅಲ್ಲೂ ಹೋಗಿ ಸಮಯ ವ್ಯರ್ಥ ಮಾಡ್ತಾ ಇದೀಯಾ, ಆಕ್ಷೇಪಿಸಬಹುದಾಗಿತ್ತು ಆಕೆ. ಆದರೆ ಆ ಕೆಲಸವನ್ನ ಖುಷಿಯಿಂದ ನಾನು ಮಾಡ್ತೇನೆ ಅನ್ನೋದನ್ನ ಗಮನಿಸಿದ್ದಾರೆ ಅವರು. ಅಧ್ಯಯನ ಅಧ್ಯಾಪನ ನನ್ನ ಉಸಿರು, ನನ್ನ 2 ಕಣ್ಣುಗಳು ಅನ್ನೋದು ಗೊತ್ತಿದೆ ಅವರಿಗೆ. ಓದ್ತೇನೆ, ಓದಿದ್ದನ್ನ ಹಂಚಿದ್ದೇನೆ. ಹಂಚುವುದಕ್ಕೆ ಒಂದು ಒಳ್ಳೆ ಮಾಧ್ಯಮ. ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಬರೀತೇನೆ. ಕಲಿಕೆ ಓದಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಬರೀತೇನೆ. ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಬರೀತೇನೆ. ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತೇನೆ. ಇವೆಲ್ಲ ಖುಷಿಯಿಂದ ಮಾಡ್ತಾ ಇರೋ ಕೆಲಸಗಳು. ಕನ್ನಡಕ್ಕೆ ನೀವು ಕೊಡ್ತಿರುವಂತಹ ಕೊಡುಗೆ ಆಗಿರ್ಬೋದು, ಇಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಬರವಣಿಗೆ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಇದೆ ನಿಮ್ಮ ಮನದಿಗೆ? ಇಲ್ಲ, ನಾನೇನೋ ಕೊಡುಗೆ ಕೊಡ್ತಾ ಇದ್ದೇನೆ ಆ ಭಾವ ಬರಲೇಬಾರ್ದು ನಮ್ಮ ಮನಸ್ಸಲ್ಲಿ. ನಾನೇನೋ ಬಹಳ ಮಹತ್ತಾದದ್ದು, ಬೃಹತ್ತಾದದ್ದು ಮಾಡ್ತಾ ಇದ್ದೇನೆ, ಗ್ರೇಟ್ ವರ್ಕ್ ಮಾಡ್ತಿದ್ದೇನೆ ಅನ್ನೋ ಹುಳ ನನ್ನ ತಲೆ ಒಳಗೆ ಹೋಯ್ತು ಅಂದ್ರೆ ಮುಗೀತಲ್ಲಿಗೆ. ನನ್ನಿಂದ ಏನ್ ಸಾಧ್ಯವೋ ಅದನ್ನು ಮಾಡ್ತಾ ಹೋಗ್ತೇನೆ. ಅಷ್ಟೇ ಇರ್ಬೇಕು ಹೊರತು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ತಟ್ಟಂತೆ ಹೇಳಿ ಕಾರ್ಯಕ್ರಮದಿಂದ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಜನರಿಗೆ, ಅದು ಜನ ಹೇಳ್ಬೇಕು. ನನ್ನ ಕೆಲಸ ಏನು, ಕಾರ್ಯಕ್ರಮವನ್ನ ತಪ್ಪದ ಹಾಗೆ ನಡೆಸ್ಕೊಂಡು ಹೋಗೋದು. ಹಾಗಾಗಿ ನನ್ನ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ವೈದ್ಯಕೀಯವನ್ನ ಕಲ್ತಿದ್ದೇನೆ. ಆರೋಗ್ಯದ ಬಗ್ಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಬೇಕು, ಒಂದಷ್ಟು ಪುಸ್ತಕವನ್ನ ಬರೆಯೋಣ ಅಂತ ಬರ್ಕೊಂಡು ಬಂದಿದ್ದೇನೆ. ಅಷ್ಟೇ ಹೊರತು ನಾನು ಪುಸ್ತಕಗಳನ್ನ ಬರೆದು ಗ್ರೇಟ್ ಆಗ್ತೀನಿ, ಕನ್ನಡಮ್ಮನ ಸೇವೆ ಮಾಡ್ತೀನಿ, ಇವೆಲ್ಲ ದೊಡ್ಡ ಶಬ್ದಗಳು. ಕನ್ನಡಮ್ಮನ ಸೇವೆಯನ್ನ ಮಾಡಿದಂಥ ಎಂತೆಂತಹ ಮಹಾನುಭಾವರಿದ್ದಾರೆ, ಅವ್ರ ಮುಂದೆ ನಾನು ಯಾವ ಸೀಮೆ ತಪ್ಪಲು. ರನ್ನ ಸರಸ್ವತಿಯ ಶಬ್ದ ಭಂಡಾರವನ್ನ ಲೂಟಿ ಹೊಡೆದಂತೆ ಅವನು. ಸರಸ್ವತಿಯ ಶಬ್ದ ಭಂಡಾರವನ್ನ ಲೂಟಿ ಹೊಡೆದ ರನ್ನ. ಅಂದ್ರೆ ಅವನ್ ಕನ್ನಡ ಎಷ್ಟು ಅದ್ಭುತವಾಗಿರ್ಬೇಕು ಯೋಚನೆ ಮಾಡಿ. ಅಂತಹವರ ಮುಂದೆ ನಮ್ಮ ಕನ್ನಡ ಏನು, ಏನೇನೂ ಅಲ್ಲ.
ಕುಮಾರವ್ಯಾಸ ಎಷ್ಟು ಸೊಗಸಾಗಿ ಬರೆದಿದ್ದಾನೆ. ಅವನ ಭಾಷಾ ಸಂಪತ್ತಿಗೆ ಪ್ರತ್ಯೇಕವಾದ ನಿಘಂಟುತ್ತು. ಹ್ಮ್ ಕನ್ನಡದಲ್ಲಿ ನಿಘಂಟುಗಳಿವೆಯಲ್ಲ, ಆ ನಿಘಂಟುಗಳಲ್ಲಿ ಕುಮಾರವ್ಯಾಸನ ಕಾವ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ಅವನ ಶಬ್ದ ಪ್ರಯೋಗಗಳು ಏನಿದೆ ಅವುಗಳ ಆಶಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರತ್ಯೇಕವಾದ ನಿಘಂಟು ಉಂಟು. ಎಷ್ಟು ಸಾಧನೆ ಮಾಡಿರ್ಬೇಕಾತ. ಹಾಗಾಗಿ ಈ ಸೇವೆ ಇತ್ಯಾದಿ ದೊಡ್ಡ ಶಬ್ದಗಳನ್ನ ಬಳಸಬಾರ್ದು. ಹ್ಮ್ ನನಗೆ ಬಂದಿರೋ ಅವಕಾಶದಲ್ಲಿ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ಕೊಂಡು ಹೋಗ್ತೇನೆ ಅನ್ನೋ ನಮ್ರತೆಯನ್ನ ಉಳಿಸ್ಕೋಬೇಕೇ ಹೊರತು ಕನ್ನಡಮ್ಮನ ಸೇವೆ ಇಂತಹ ದೊಡ್ಡ ಶಬ್ದಗಳನ್ನ ಬಳಸಿದ್ರೆ ನಾನು ಕಳೆದು ಹೋಗ್ತೇನೆ. ತಟ್ಟಂತ ಹೇಳಿಕ್ ಬರೋದಾದ್ರೆ ಆ ಕಾರ್ಯಕ್ರಮ ಹೇಗ್ ಹುಟ್ಕೋತು 25 ವರ್ಷದ ಹಿಂದೆ. ಈಗ ನೋಡ್ಕೊಂಡ್ ಬಂದ್ರೆ 75,000 ಕ್ವಶನ್ಸು, 15,000 ಪಾರ್ಟಿಸಿಪೆಂಟ್ಗಳು, ಎಲ್ಲವೂ ಕಣ್ಮುಂದೆ ಹಾಗೆ ಬಂದು ಹೋಗುತ್ತೆ ಅನ್ಸುತ್ತೆ ನಿಮ್ಗೆ. ಅವತ್ತಿನ ದಿನ ಈ ಕಾರ್ಯಕ್ರಮ ಮಾಡ್ಬೇಕು ಅಂತಂದಾಗ ತಟ್ಟಂತ ಹೇಳಿಗೆ ಚೌಕಟ್ಟು ಆಗಿತ್ತು ಹೇಗೆ? ಹೆಸರು ಹೇಗೆ ಹುಡ್ಕೋತು ತಟ್ಟಂತ ಹೇಳಿ ಅಂತ? ದೂರದರ್ಶನದಲ್ಲಿ ನಾನು ಆರೋಗ್ಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ. ಒಂದು ಘಟ್ಟದಲ್ಲಿ ಆರೋಗ್ಯ ಕಾರ್ಯಕ್ರಮವನ್ನ ನಿರ್ವಹಿಸಕ್ಕೆ ಆಗದೇ ಇದ್ದಾಗ ಇನ್ಯಾವುದಾದ್ರೂ ಕಾರ್ಯಕ್ರಮ ಉಂಟಾ ಅಂತ ಕೇಳಿದಾಗ ಕ್ವಿಜ್ ನನ್ನ ಕಣ್ಣಿಗೆ ಬಿತ್ತು. ಅವಕಾಶ ಕೊಡಿ ಅಂತ ಕೇಳಿದೆ, ಕೊಟ್ಟರು. ಕಂಪ್ಯೂಟರ್ ಕೊಂಡುಕೊಂಡು, ಯಾಕಂದ್ರೆ ಟೆಲಿವಿಷನ್ ಅನ್ನೋದು ವಿದ್ಯುನ್ಮಾನ ಮಾಧ್ಯಮ. ಪ್ರಶ್ನೆಗಳನ್ನ ಪೇಪರಲ್ಲಿ ಬರ್ಕೊಂಬಂದು ಓದಿ ಕ್ವಿಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಂಪ್ಯೂಟರನ್ನು ಕೊಂಡುಕೊಂಡು ಕಲಿತು ಒಂದು ಮೂಲ ಮಾದರಿಯನ್ನ ಸಿದ್ಧಪಡಿಸಿ ಸಂಬಂಧಪಟ್ಟವರಿಗೆ ತೋರಿಸಿ ಕೇಂದ್ರದ ಇಂಜಿನಿಯರ್ಗಳ ಜೊತೆ ಮಾತುಕತೆ ಆಡಿ ಒಂದು ಮೂಲ ಮಾದರಿಯನ್ನ ಸಿದ್ಧಪಡಿಸಿದ್ವಿ. ಆ ಮೂಲ ಮಾದರಿಯನ್ನ ಇವತ್ತಿನವರೆಗೂ ಹಾಗೆ ಉಳಿಸ್ಕೊಂಡು ಬಂದಿದ್ದೇವೆ. ಥಟ್ಟಂತ ಹೇಳಿ ಅನ್ನೋ ಹೆಸರನ್ನ ಸೂಚಿಸಿದವರು NK ಮೋಹನ್ ರಾಮ್ ಅವರು. ಅವರು ಬೆಂಗಳೂರು ದೂರದರ್ಶನ ಕೇಂದ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವರು ಅವರ ಕಲ್ಪನೆ ಇದು, ಒಂದು ಕ್ವಿಜ್ ಮಾಡಬೇಕು ಕನ್ನಡದಲ್ಲಿ. ಹೆಸರು ಕೊಟ್ಟರು. ಆ ಹೆಸರನ್ನ ಆಧಾರವಾಗಿ ಇಟ್ಕೊಂಡು ನಾನು ಪ್ರಶ್ನೆಗಳ ಒಂದು ಸ್ವರೂಪ ಹೇಗಿದ್ರೆ ಚೆನ್ನ ಅಂತ ತೋರಿಸಿದಾಗ ಅದನ್ನ ಒಪ್ಪಿಕೊಂಡು ಮಾಡೋಣ ಅಂತ ಹೇಳಿ ಅದನ್ನ ಕಾರ್ಯರೂಪಕ್ಕೆ ತಂದವರು ಶ್ರೀಮತಿ ಉಷಾ ಕಿಣಿ ಅಂತ. ಅವರು ಕಾರ್ಯಕ್ರಮ ನಿರ್ಮಾಪಕರು. ಈ ಥಟ್ಟಂತ ಹೇಳಿ ಕಾರ್ಯಕ್ರಮ ಬೇರು ಬಿಡೋದಕ್ಕೆ ಮೂಲ ಕಾರಣ ಅವರೇ. ಆನಂತರ ಬಂದಂತ ಅನೇಕ ಕಾರ್ಯಕ್ರಮ ನಿರ್ಮಾಪಕರು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಬರ್ತಿದ್ದಾರೆ. ಇತ್ತೀಚೆಗಷ್ಟೇ ನಾವು 5,000 ಕಂತನ್ನ ಪೂರ್ಣಗೊಳಿಸಿದ್ವಿ. ನಮ್ಮ GKVKಯಲ್ಲಿ ಒಂದು ಬೃಹತ್ ಸಮಾರಂಭವನ್ನ ಏರ್ಪಡಿಸಿದ್ವಿ. 2,500 ಗಂಟೆಗಳ ಕಾಲ ನಿರಂತರವಾಗಿ ಕ್ವಿಜ್ ಮಾಡಿದ್ದೇವೆ ಅನ್ನೋ ವಿಚಾರವನ್ನ ನೆನೆಸ್ಕೊಂಡಾಗ ನನಗೇ ನಂಬಕ್ಕಾಗ್ಲಿಲ್ಲ. 2,500 ಗಂಟೆಗಳು. ಅಂಡ್ ಈ ವಿಷಯಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ ಅಲ್ವಾ? ದಾಖಲೆಗಳ ಹಿಂದೆ ನಾವು ಯಾವತ್ತೂ ಹೋಗಿಲ್ಲ. ನಾ ಹೇಳಿದ್ನಲ್ಲ, ಈ ದಾಖಲೆಗಳನ್ನು ಮಾಡಬೇಕು ಅಥವಾ ಉದ್ದೇಶ ಕನ್ನಡಮ್ಮನ ಸೇವೆ ಮಾಡಬೇಕು ಹೇಳ್ತೀವಲ್ಲ, ಇಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಂತ ಖುಷಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಾಖಲೆಗಳು ಆದರೆ ಅದರ ಪಾಡಿಗೆ ಅದಾಗುತ್ತೆ ಬಿಡಿ ಅಂದ್ಕೊಂಡು ನಿಸ್ಸೂರಾಗಿ ಹೋಗ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮಗಳನ್ನ ತಗೊಂಡ್ರು ಒಂದು ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ ಇಲ್ಲದೆ ಒಂದು ವಾಹಿನಿ ಅದನ್ನ ಇಷ್ಟು ವರ್ಷಗಳ ಕಾಲ ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ. ಎಷ್ಟೊಂದು ಜನ ಗೊತ್ತಿಲ್ಲ ಅನ್ಸುತ್ತೆ ಪ್ರಾಬಬ್ಲಿ. ತಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ಯಾವುದೇ ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ ಇಲ್ಲ ಅಲ್ವಾ? ಇಲ್ಲ. ಆದ್ರೂ ಇಷ್ಟು ವರ್ಷಗಳ ಕಾಲ ಅದು ನಡ್ಕೊಂಡು ಬಂತಲ್ಲ, ಅಂದ್ರೆ TRP ಆಗಿದ್ದಕ್ಕೂ ಈಗಿದ್ದಕ್ಕೂ ಹೇಗಿದೆ? 1, 2ನೇ ಸ್ಥಾನದಲ್ಲೇ ಇವತ್ತಿಗೂ ಇದೆ. ತಟ್ಟಂತ ಹೇಳಿ ಕಾರ್ಯಕ್ರಮ ತನ್ನ ಸ್ಥಾನವನ್ನ ಬಿಟ್ಟುಕೊಟ್ಟಿಲ್ಲ. ಅದು ಇನ್ಫೋಟೈನ್ಮೆಂಟ್, ಇನ್ಫಾರ್ಮೇಶನ್ ಆ್ಯಂಡ್ ಎಂಟರ್ಟೈನ್ಮೆಂಟ್
ಮಾಹಿತಿ, ಮನರಂಜನೆ ಇದು ಕಾರ್ಯಕ್ರಮದ ಮೂಲ ಉದ್ದೇಶ. ಮೂರೂ ತಲೆಮಾರಿನ ಜನ ಒಂದು ದಿನದಲ್ಲಿ ಅರ್ಧ ಗಂಟೆಯ ಕಾಲವಾದರೂ ಒಟ್ಟಿಗೆ ಕೂತ್ಕೋಬೇಕು ಅನ್ನೋದು ನಮ್ಮ ಆಶಯ. ಥಟ್ಟಂತ ಹೇಳಿ ಕಾರ್ಯಕ್ರಮ ನೋಡೋದಕ್ಕೆ ಅಜ್ಜ ಅಜ್ಜಿನೂ ಕೂತ್ಕೋತಾರೆ, ಅಪ್ಪ ಅಮ್ಮನೂ ಕೂತ್ಕೋತಾರೆ, ಮಕ್ಕಳು ಕೂತ್ಕೋತಾರೆ. ಮೂರೂ ತಲೆಮಾರಿನವರು ಕೂತ್ಕೊಂಡು ನೋಡುವಂಥ ಕಾರ್ಯಕ್ರಮ ಆಗಿದೆ ಥಟ್ಟಂತ ಹೇಳಿ. ಇದು ನಮಗೆ ತುಂಬ ತೃಪ್ತಿಯನ್ನು ಕೊಟ್ಟಿರುವಂಥ ವಿಚಾರ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಆಸಕ್ತಿಯ ಪ್ರಶ್ನೆಗಳಿರುತ್ತೆ. ಕೆಲವರಿಗೆ ಒಗಟಲ್ಲಿ ಆಸಕ್ತಿ, ನುಡಿಗಟ್ಟಲ್ಲಿ ಆಸಕ್ತಿ, ಅಕ್ಷರಗಳನ್ನ ಜೋಡಿಸಿ, ಪದಬಂಧ ತುಂಬಿ, ಲೆಕ್ಕವನ್ನ ಬಿಡಿಸಿ, ಏನೋ ಒಂದು ಆಸಕ್ತಿ ಇರುತ್ತೆ. ಬಹುಜನ ಸಮಾರಾಧನೆ ಅನ್ನೋ ಒಂದು ಶಬ್ದ ಇದೆ. ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಹಿತ್ಯ ಪ್ರಕಾರ ಯಾವುದು ಅಂದ್ರೆ ನಾಟಕ ಅಂತ ಹೇಳ್ತಾರೆ. ಯಾಕೆ ನಾಟಕ ಶ್ರೇಷ್ಠ ಅಂದ್ರೆ ನಾಟಕದಲ್ಲಿ ಅಭಿನಯ ಇದೆ, ಸಂಭಾಷಣೆ ಇದೆ, ಹಾಡುಗಳು ಇವೆ, ಮುಖವರ್ಣಿಕೆ ಇದೆ, ಒಳ್ಳೆಯ ಉಡುಪುಗಳನ್ನು ಧರಿಸಿದ್ದೀರಿ, ಹಿನ್ನೆಲೆ ವೇದಿಕೆ ಇದೆ, ಹಾಡ್ತಾರೆ, ಕುಣಿತಾರೆ, ಸಂಗೀತ ಉಂಟು, ನಗುವು ಉಂಟು, ಅಳವು ಉಂಟು, ನವರಸಗಳು ತುಂಬಿವೆ. ಹಾಗಾಗಿ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ. ಒಬ್ಬರಿಗೆ ಸಂಭಾಷಣೆ ಇಷ್ಟ ಇರ್ಬೋದು, ಒಬ್ಬರಿಗೆ ಸಂಗೀತ ಇಷ್ಟ ಇರ್ಬೋದು, ಒಬ್ಬರಿಗೆ ಕುಣಿತ ಇರ್ಬೋದು. ಹಾಗಾಗಿ ನಾಟಕಕ್ಕೆ ಯಾಕೆ ಬರ್ತಾರೆ ಅಂದ್ರೆ ತಮ್ಮ ತಮ್ಮ ಆಸಕ್ತಿಯ ವಿಚಾರ ಅಲ್ಲಿ ಉಂಟು ಅನ್ನೋ ಕಾರಣಕ್ಕೆ ಬರ್ತಾರೆ ನಾಟಕ ನೋಡಕ್ಕೆ. ಅದಕ್ಕೆ ಬಹುಜನ ಸಮಾರಾಧನೆ ಅಂತ ಹೇಳ್ತಾರೆ. ಥಟ್ ಅಂತ ಹೇಳಿ ಸಹ ಬಹುಜನ ಸಮಾರಾಧನೆಗೆ ಅವರವರಿಗೆ ಇಷ್ಟವಾಗುವಂತ ಒಂದು ಪ್ರಶ್ನೆ ಅಲ್ಲಿ ಇರೋದ್ರಿಂದ ಅವರು ನೋಡ್ತಾರೆ. ನಿಮ್ಮ ಪ್ರಶ್ನೆಗಳ ಭಂಡಾರಕ್ಕೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ನಾನು ಚಿಕ್ಕವನಿಂದಲೂ ಬಜಾರ್ ಒತ್ತಿ ಅವ್ರು ಹೇಳೋದಕ್ಕಿಂತ ಮುಂಚೆ ನಾನ್ ಹೇಳ್ತೀನಾ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೆ. ನಮ್ಮಲ್ಲಿ ಯಾರು ಹೇಳ್ತಾರಾ, ಒಟ್ಟಿಗೆ ನೋಡ್ಬೇಕಾದ್ರಂತೂ ಅವ್ರು ಯಾರ ಬಜಾರ್ ಒತ್ತಿ ಹೇಳೋದಕ್ಕಿಂತ ಮುಂಚೆ ನಾವು ಹೇಳ್ಬೇಕು. ಆಮೇಲೆ ಅದಕ್ಕೆ ನೀವು ಬಜಾರ್ ಒತ್ತಿದವ್ರು ನೀವು ಅಂತ ಹೇಳಿ ಅವ್ರು ಉತ್ತರ ಹೇಳದ್ಮೇಲೆ ಬೇರೆ ಉತ್ತರಗಳೆಲ್ಲ ಆ ಕಡೆ ಈ ಕಡೆ ಹೋಗಿ ಕೊನೆಗೆ ಆ ಉತ್ತರ ಹೊಡ್ಕೋತಿತ್ತು. ಅಲ್ಲಿವರೆಗೂ ಜೀವ ಡಗ್ 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 ಅಂತ ಆಯ್ತು. ಆತರ ಈ ಕ್ವಶನ್ ಬ್ಯಾಂಕ್ಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಈ ಕ್ವಶನ್ ಬ್ಯಾಂಕ್ ನ ಪ್ರಿಪೇರ್ ಮಾಡ್ತಿದ್ದ ರೀತಿ ಹೇಗೆ? ಓದು ಅಷ್ಟೇ, ಮತ್ತೇನಿಲ್ಲ. ಎಲ್ಲವೂ ಸಂಪೂರ್ಣವಾಗಿ ನೀವೇ ಸಂಪೂರ್ಣವಾಗಿ ಅದು ಒನ್ ಮ್ಯಾನ್ ಶೋ. ಅದು ಎಲ್ಲ ಪ್ರಶ್ನೆಗಳನ್ನ, ಯಾಕಂದ್ರೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಮನುಷ್ಯನ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಇದು ವೈದ್ಯಕೀಯ ಹಿನ್ನೆಲೆ ಇದ್ದ ಕಾರಣ ನನಗೆ ಗೊತ್ತಿತ್ತು. ನಾನು ಈಗಾಗಲೇ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಹೇಳಿದೆ. ಲೆಫ್ಟ್ ಬ್ರೈನ್ ತಾರ್ಕಿಕ, ರೈಟ್ ಬ್ರೈನ್ ಭಾವನಾತ್ಮಕ. ನಾನು ಈ ಅಕ್ಷರಗಳನ್ನ ಜೋಡಿಸಿ ಅಂತ ಒಂದು ಪ್ರಶ್ನೆ ಹಾಕಿದಾಗ ಎಡ ಅರೆಗೋಳವು ಬರ ಅರೆಗೋಳವು ಎರಡೂ ಚುರುಕಾಗುತ್ತೆ. ಎಡ ಅರೆಗೋಳ ಯಾಕೆ ಚುರುಕಾಗುತ್ತೆ ಅಂದ್ರೆ ಯಾವ ಅಕ್ಷರ ಎಲ್ಲಿ ಬರಬೇಕೋ ಆ ಸ್ಥಾನವನ್ನು ಗುರುತಿಸ್ಬೇಕು. ಆಗ ತರ್ಕ ಬೇಕಾಗುತ್ತೆ. ತರ್ಕದ ಜೊತೆಗೆ ಅರ್ಥವತ್ತಾಗಿರ್ಬೇಕಲ್ಲ, ಆ ಅಕ್ಷರವನ್ನ ಅಲ್ಲೇ ಕೂರಿಸ್ಬೇಕಾದ್ರೆ ಆಗ ರೈಟ್ ಬ್ರೈನ್ ಬರುತ್ತೆ. ಎರಡೂ ಬ್ರೈನ್ಗಳು ಸರಿ ಸಮಾನವಾಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಅಕ್ಷರವನ್ನ ಜೋಡಿಸಿ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗುತ್ತೆ ಹೊರತು ಯಾವುದಾದ್ರೂ ಒಂದು ದುರ್ಬಲವಾದ್ರೆ ಕೊಡ್ಲಿಕ್ಕಾಗಲ್ಲ. ಹಾಗೆ ಪ್ರಶ್ನೆಗಳನ್ನು ರೂಪಿಸ್ಬೇಕಾದ್ರೆ ಸ್ವಲ್ಪ ಮನುಷ್ಯನ ಮನಸ್ಸು ಮತ್ತು ಮನುಷ್ಯನ ಮಿದುಳು ಇವೆರಡನ್ನೂ ಮನಸ್ಸಲ್ಲಿಟ್ಕೊಂಡು ಮಾಡಿದ್ದೇನೆ ಅದನ್ನ. ಹಾಗಾಗಿ ಜನ ಇಷ್ಟಪಟ್ಟು ಅವುಗಳನ್ನೆಲ್ಲ ನೋಡ್ಕೊಂಡು ಇದುವರೆಗೂ ಬಂದಿದ್ದಾರೆ ಅವರು. ಇದರಿಂದ ಆದಂಥ ದೊಡ್ಡ ಲಾಭ ಅಂದ್ರೆ, ನನಗೆ ಆಗಿರ್ತಕ್ಕಂಥ ದೊಡ್ಡ ಲಾಭ ಅಂದ್ರೆ, ಪ್ರಶ್ನೆಗಳನ್ನ ಓದೋದಕ್ಕೆ ನಾನು ಓದಬೇಕಾಗುತ್ತೆ. ಪ್ರಶ್ನೆಗಳನ್ನ ಸಿದ್ಧಪಡಿಸೋದಕ್ಕೆ ನಾನು ಓದಬೇಕಾಗುತ್ತೆ. ಹಾಗಾಗಿ ಇವತ್ತಿಗೂ ಸಹ ಸರಿ ಸುಮಾರು ಒಂದು 2 ರಿಂದ 3 ಗಂಟೆಗಳ ಕಾಲ ಓದ್ತೇನೆ ನಾನು ಪ್ರತಿದಿನ. ಹೌದು. ಕನ್ನಡದಲ್ಲಿ ಪ್ರಕಟವಾಗುವಂಥ ಒಳ್ಳೆಯ ಪುಸ್ತಕಗಳು ಇದ್ರೆ ಗಮನ ಹರಿಸ್ತೇನೆ. ಚೆನ್ನಾಗಿದೆ ಅನ್ನೋ ಪುಸ್ತಕವನ್ನ ಕೊಂಡ್ಕೋತೇನೆ,
ಓದಿ ಖುಷಿ ಕೊಡ್ತು ಅಂದರೆ ಅದನ್ನು ಕಾರ್ಯಕ್ರಮದಲ್ಲಿ ಹಂಚ್ಕೋತೇನೆ ನಾನು. ಥಟ್ಟಂತ ಹೇಳಿಯ ವಿಶೇಷ ಏನು ಅಂತ ಹೇಳ್ತಂದ್ರೆ, ಒಂದು ಮಾಹಿತಿ ಮನರಂಜನೆ, ಎರಡನೇದು ಏನು ಅಂದರೆ ಕನ್ನಡ ಪುಸ್ತಕಗಳ ಪರಿಚಯ. ಬಹುಮಾನವನ್ನ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಏನು ಕೊಡಬೇಕು ಅನ್ನೋ ಪ್ರಶ್ನೆ ಬಂತು ನಮ್ಮ ಮುಂದೆ 25 ವರ್ಷದ ಹಿಂದೆ. ಯಾವುದಾದ್ರೂ ಒಂದು ಸಂಸ್ಥೆಯನ್ನ ಕೇಳಿ ಅವರಿಂದ 1,000 ರೂಪಾಯಿ, 500 ರೂಪಾಯಿ, 250 ರೂಪಾಯಿ ಆ ಥರ ನಗದು ಬಹುಮಾನ ಕೇಳಬೇಕಾ, ಹೀಗೆ ಎಲ್ಲ ಒಂದಷ್ಟು ವಿಚಾರಗಳೆಲ್ಲ ಬಂತು. ಕೊನೆಗೆ ಇಲ್ಲ, ಪುಸ್ತಕಗಳನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಅದರಲ್ಲಿ ನನ್ನ ಕ್ರಾಂತಿಕಾರಿ ಕಲ್ಪನೆ ಏನು ಅಂದರೆ, ಪ್ರತಿ ಸರಿ ಉತ್ತರಕ್ಕೂ ಒಂದು ಪುಸ್ತಕ ಕೊಡಬೇಕು ಬಹುಮಾನ. ಆರಂಭದಲ್ಲಿ ಏನು ಮಾಡಿದ್ರು, ಮೊದಲನೇ ಬಹುಮಾನ 10 ಪುಸ್ತಕ, ಎರಡನೇ ಬಹುಮಾನ 8 ಪುಸ್ತಕ, ಮೂರನೇ ಬಹುಮಾನ 3 ಪುಸ್ತಕ, ಹೀಗೆ ಕೊಡೋಕ್ಕೆ ಪ್ರಯತ್ನ ಪಟ್ರು. ಹೇಳ್ತಾ ಅದಲ್ಲ, ಅವನಿಗೆ ಅವನ ಯೋಗ್ಯತೆ ತಿಳಿಬೇಕು ಅಂದರೆ, ಜನಕ್ಕೆ ಅವನ ಬುದ್ಧಿವಂತಿಕೆ ತಿಳಿಬೇಕು ಅಂದರೆ ವೈಯಕ್ತಿಕವಾಗಿ ಕೊಡಬೇಕು, ನೀವು ತಂಡವಾಗಿ ಕೊಡಬೇಡಿ. ಆರಂಭದಲ್ಲಿ ಶಾಲಾ ಕಾಲೇಜುಗಳಿಗೆ ನಡೆಸೋವಾಗ ತಂಡಗಳು ಬರ್ತಾ ಇತ್ತು, ಇಡೀ ತಂಡಕ್ಕೆ ಹೋಗೋದು ಪುಸ್ತಕ. ಹಾಗಾಗಿ ಅದನ್ನ ಬಿಡಿಸಿ ಈ ರೀತಿ ಮಾಡಿದಾಗ, ಒಂದು ಸರಿ ಉತ್ತರಕ್ಕೆ ಒಂದು ಪುಸ್ತಕ ಅಂದಾಗ ಅದನ್ನ ಒಪ್ಕೊಂಡ್ರು. ಆ ನಂತರದ ದಿನಗಳಲ್ಲಿ ಅನೇಕ ಪ್ರಕಾಶಕರು ಪುಸ್ತಕಗಳನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಮೊದಲು ಪುಸ್ತಕಗಳನ್ನು ಕೊಟ್ಟವರು ನವಕರ್ನಾಟಕ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅವರು. ಆರಂಭದ 1 ವರ್ಷದ ಕಾಲ ಅವರು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಆಗ ಮಾಡಿದ ಆ ಸಹಾಯವನ್ನ ನಾವು ಯಾವತ್ತಿಗೂ ಮರೆಯೋಲ್ಲ. ಆ ನಂತರ ಬೇರೆ ಬೇರೆ ಪ್ರಕಾಶಕರು ಮುಂದೆ ಬಂದರು. ಯಾಕಂದ್ರೆ ಯಾವುದೋ ಒಂದು ಪುಸ್ತಕವನ್ನ ತೋರಿಸಿ ಅದರ ಬಗ್ಗೆ 2 ಒಳ್ಳೆ ಮಾತನ್ನ ಹೇಳಿದಾಗ ಜನ ಆ ಪುಸ್ತಕವನ್ನ ಕೊಂಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಎಲ್ಲಿ ಸಿಗುತ್ತೆ ಆ ಪುಸ್ತಕ? ಪುಸ್ತಕದ ಅಂಗಡಿಗಳಲ್ಲಿ ವಿಚಾರಿಸೋಕೆ ಶುರು ಮಾಡಿದಾಗ ಪ್ರಕಾಶಕರಿಗೆ ಗೊತ್ತಾಯ್ತು, ನಮ್ಮ ಪುಸ್ತಕಗಳನ್ನ ತೋರಿಸೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಜನಕ್ಕೆ ಗೊತ್ತಾಗುತ್ತೆ, ನಮ್ಮ ವ್ಯಾಪಾರವೂ ಹೆಚ್ಚಬಹುದು ಅಂತ ಗೊತ್ತಾದಾಗ ಅವರು ಪುಸ್ತಕಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತಿಗೂ ಸಹ ನಾವು ಪ್ರಕಾಶಕರು ಕೊಡುವಂಥ ಪುಸ್ತಕಗಳನ್ನು ಬಹುಮಾನ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಹಾಗೇನೆ ಅನೇಕ ಜನ ಹಣವನ್ನ ಕೊಟ್ಟಿದ್ದಾರೆ. ಇದುವರೆಗೂ ಗರಿಷ್ಠ ಬಂದಿರತಕ್ಕಂಥ ಹಣ ಅಂದರೆ 50,000 ರೂಪಾಯಿಗಳು. ನಾವು ಹಣವನ್ನ ತಗೊಳ್ಳೋದಿಲ್ಲ, ಹಣವನ್ನ ನಮ್ಮ ಕೈಗೆ ಕೊಡಬೇಡಿ. ಇಂತಹ ಪ್ರಕಾಶನ ಸಂಸ್ಥೆ ಇದೆ, ಅವರಿಗೆ ನೀವು ಹಣ ಕೊಟ್ಬಿಡಿ. ಆ ಪ್ರಕಾಶನ ಸಂಸ್ಥೆಗೆ ಹೋಗಿ ನಮಗೆ ಬೇಕಾದ ಪುಸ್ತಕಗಳನ್ನು ನಾವು ಕೊಂಡ್ಕೋತೇವೆ. ಹೀಗೆ 10,000, 20,000, 5,000, 1,000 ಹೀಗೆ ಹಣವನ್ನು ಕೊಡೋ ಜನ ಬಹಳ ಇದ್ದಾರೆ. ಅಮೆರಿಕದಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಸಂತೋಷಪಟ್ಟಂಥ ಓರ್ವ ಹಿರಿಯ ಮಹಿಳೆ 20,000 ರೂಪಾಯಿಗಳನ್ನು ಕೊಟ್ಟು ದಯವಿಟ್ಟು ಪುಸ್ತಕಗಳನ್ನು ಕೊಂಡುಕೊಂಡು ಬಹುಮಾನ ರೂಪದಲ್ಲಿ ಕೊಡಿ ಅಂತ ಹೇಳಿ ಹೋಗಿದ್ದಾರೆ. ಹೀಗೆ ಥಟ್ಟಂತ ಹೇಳಿ ಕಾರ್ಯಕ್ರಮ ಕರ್ನಾಟಕವನ್ನ ಮೀರಿ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ, ಬೇರೆ ಖಂಡಗಳಿಗೆ ಹೋಗಿದೆ. ಅಂಡ್ ಕರ್ನಾಟಕದ ಮೂಲೆಗಳಿಂದ ಬರುವಂತಹ ಪಾರ್ಟಿಸಿಪೆಂಟ್ಸ್ಗಳು ಅವ್ರುಗಳನ್ನ ನೋಡ್ತಾ ಇದ್ರೆ ಕೆಲವೊಂದ್ಸಲಿ ಎಂತ ಜ್ಞಾನ ಹೊಂದಿದ್ದಾರೆ ಇವ್ರುಗಳೆಲ್ಲ, ಅಚ್ಚರಿ ಆಗುತ್ತೆ. ನಿಮ್ಗೂ ಆತರ ಆಶ್ಚರ್ಯ ಆಗ್ತಿತ್ತಾ? ಹೌದು, ಶಿವಮೊಗ್ಗದಿಂದ ಬಂದ ರತ್ನಮ್ಮ ಅನ್ನೋರನ್ನ ಇನ್ನೂ ಮರ್ತಿಲ್ಲ ನಾನು. ಇಷ್ಟೊಂದು ಜನ ಬಂದಿದ್ದಾರಲ್ಲ, 1,500ಕ್ಕಿಂತಲೂ 15,000ಕ್ಕಿಂತಲೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಅದೇ ರತ್ನಮ್ಮನ್ ಮರ್ತಿಲ್ಲ. ಶಿವಮೊಗ್ಗದಿಂದ ರಾತ್ರಿ ರೈಲಿಗೆ ಹತ್ತಿದ್ದಾರೆ. ಅದು ಬೆಳಗ್ಗೆ 4:15, 5 ಬಿಟ್ಬಿಡುತ್ತೆ, ಬೆಂಗಳೂರಿಗೆ ಬಂದ್ಬಿಡುತ್ತೆ ಅದು ರೈಲು. ಯಾವುದೋ ಒಂದು ಆಟ ಹೇಳ್ಕೊಂಡು ನೇರವಾಗಿ ಬಂದ್ಬಿಟ್ಟಿದ್ದಾರೆ ದೂರದರ್ಶನಕ್ಕೆ. ಹೋಗಿ ಬಾಗಿಲ ಹತ್ರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೆಕ್ಯೂರಿಟಿಯವರು ಯಾರು ನೀವು ಇಲ್ಲಿ ಯಾಕೆ ಕೂತಿದ್ದೀರಿ ಅಂತ ಕೇಳಿದಾಗ
ಥರ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದ್ದೇನೆ. ಈ ವಯಸ್ಸಾಗಿದೆ, 60-65 ವರ್ಷ ಅವ್ರಿಗೆ. ಆಗ ಪಾಪ ಸೆಕ್ಯೂರಿಟಿಯವನು, ಇಲ್ಲಿ ಯಾಕಮ್ಮ ಹಿಂಗೆ ಕೂತ್ಕೊಂಡಿದ್ದೀರಿ, ಒಳಗಡೆ ಹೋಗಿ ಅಲ್ಲಿ ರೆಸ್ಟ್ ರೂಮ್ ಇದೆ, ಅಲ್ಲಿ ಹೋಗಿ ಹಲ್ಲುಜ್ಜಿ ಮುಖ ತೊಳೆದು ಅಲ್ಲೇ ಕ್ಯಾಂಟೀನ್ ಇದೆ, ಒಂದಷ್ಟು ತಿಂದು ಎಲ್ಲ ಇರಿ, ಅವರೆಲ್ಲ ಬರಬೇಕಾದ್ರೆ 10 ಗಂಟೆ ಆಗುತ್ತೆ ಅಂತ ಹೇಳಿ ಆ ಹಿರಿಯರಿಗೆ ಮಾರ್ಗದರ್ಶನ ಕೊಟ್ಟ ಮೇಲೆ ಅವರೆಲ್ಲ ತಿಂಡಿ ತಿಂದು ನಮಗ ಕಾಯ್ತಾ ಇದ್ದು, ನಮಗೂ ಗೊತ್ತಾಗಿ ನಾವು ಬಹಳ ಸಂತೋಷಪಟ್ಟು, ನಮಗನ್ಸಿದ್ದು ಈ ಕಾರ್ಯಕ್ರಮದ ಮೇಲೆ ಎಷ್ಟು ಇಷ್ಟ ಇದೆ ಅಂದರೆ ಅವರು ಅಷ್ಟು ಬೇಗ ಬಂದು ಕಾಯ್ತಾ ಇದ್ದಾರೆ. ಯಾರೂ ಇಲ್ಲ ಅವ್ರಿಗೆ ಬೆಂಗಳೂರಲ್ಲಿ. ಯಾವ ಬಂಧುಗಳ ಮನೆಗೂ ಹೋಗೋದಕ್ಕೂ ಯಾರೂ ಇಲ್ಲ, ಇನ್ನೆಲ್ಲಿ ಹೋಗೋದು. ಸರಿ, ಅವರನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಾಗ ಸುಮಾರು 16 ಪುಸ್ತಕಗಳನ್ನು ತಗೊಂಡ್ಲು ಆಕೆ. ನಮ್ಮಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಪ್ರಿನ್ಸಿಪಾಲ್ ಆದಂಥವರು 2-3 ಪುಸ್ತಕ ತಗೊಂಡಿದ್ದಾರೆ. ಉದಾಹರಣೆಗಳಿದೆ ನಮ್ಮಲ್ಲಿ. ಅದು ಈಕೆ SSLC ಮಾಡಿಲ್ಲ ಆಗಿನ ಕಾಲದಲ್ಲಿ, ಅಷ್ಟು ಚೆನ್ನಾಗಿ ಸಾಮಾನ್ಯ ಜ್ಞಾನ ಅಷ್ಟು ಚೆನ್ನಾಗಿತ್ತು ಅವ್ರಿಗೆ. ಹಾಗಾಗಿ ಇಂತಹ ಅಪರೂಪದ ವ್ಯಕ್ತಿಗಳನ್ನ, ರತ್ನಗಳನ್ನ ನಾವು ನೋಡಿದ್ದೇವೆ ಕಾರ್ಯಕ್ರಮದಲ್ಲಿ. ಹುಡುಗರು ಹಾಗೆ, ಕೆಲವು ಹುಡುಗರು ಅತ್ಯಂತ ಪ್ರತಿಭಾವಂತರಾಗಿರ್ತಾರೆ. ಸಿರಸಿಯಿಂದ ಬಂದಂಥ 2 ಹುಡುಗರು, ಅದು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮಾಡಿದ್ದು. 2 18 ಪುಸ್ತಕ ತಗೊಂಡು, ಒಂದು ಹುಡುಗ ಒಬ್ಬ ಹುಡುಗಿ. ಅದು ದಾಖಲೆ. ಇದುವರೆಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪುಸ್ತಕಗಳನ್ನು ಒಬ್ಬ ಸ್ಪರ್ಧಿ ಪಡೆದಿರೋದು ಅಂದರೆ 18 ಪುಸ್ತಕ. ಅದು ಆ ಮಕ್ಕಳ ಹೆಸರಲ್ಲಿದೆ. ಹೀಗೆ ಈ 15,000 ಜನರ ಜೊತೆ ಮಾತುಕತೆ ಆಡಬೇಕಾದ್ರೆ ತುಂಬ ಸಂತೋಷಪಟ್ಟಿದ್ದೇವೆ, ಬಹಳ ಖುಷಿ ಕೊಟ್ಟಿದೆ. ಅಷ್ಟು ಜನಕ್ಕೆ ಪುಸ್ತಕಗಳನ್ನು ಕೊಡುವ ಅವಕಾಶ ಬಂತಲ್ಲ, ಅದು ಖುಷಿ ಕೊಟ್ಟಿದೆ ನನಗೆ. ಹಾಗಾಗಿ ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನಾನು ಏನು ಕೊಟ್ಟನೋ ಬಿಟ್ಟನೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ಕಾರ್ಯಕ್ರಮದಿಂದ ಪಡೆದದ್ದು ಬಹಳ ದೊಡ್ಡದು. ತುಂಬ ಪಡೆದಿದ್ದೇನೆ. ಓದೋಕ್ಕೆ ಶುರು ಮಾಡಿದೆ, ಹೆಚ್ಚು ಜನರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯವಾಯಿತು. ನನ್ನ ಅನುಭವ ಏನಿದೆ ಅದು ಹೆಚ್ಚಿತು. ಹಾಗೆಯೇ ದಿನೇ ದಿನೇ ನನ್ನ ಕರ್ತವ್ಯ ಭಾರ ಬಹಳ ಘನವಾದದ್ದು ಅನ್ನೋದು ನನ್ನ ಅರ್ಥಕ್ಕೆ ಬಂದು, ಹೆಚ್ಚಿನ ಸಮಯವನ್ನು ಕೊಟ್ಟು ಗಂಭೀರ ಸ್ವರೂಪದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಬರೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹಾಗಾಗಿ ನನಗೆ ಉಪಯೋಗವಾಗಿದೆ, ಇದರಲ್ಲಿ ಏನೂ ಅನುಮಾನ ಇಲ್ಲ. ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದೀವಿ. 75,000 ಪುಸ್ತಕಗಳನ್ನ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದೀರಾ. ಅದರಿಂದ ಸುಮಾರಷ್ಟು ಪುಸ್ತಕಗಳನ್ನ ನೀವು ಓದೋ ಹಾಗೂ ಆಗಿದೆ. ಯಾವ ಒಂದು ಪುಸ್ತಕ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗಿರೋದು ಇದುವರೆಗೂ, ಅಂಡ್ ಅದು ಕ್ರಿಯೇಟ್ ಮಾಡಿದಂತಹ ಇಂಪ್ಯಾಕ್ಟ್ ಏನು? ಯಾವ ಒಂದು ಪುಸ್ತಕ ನಿಮ್ಮ ಮನಸ್ಸಿಗೆ ಬಹಳ ಇಷ್ಟ ಅಂದರೆ ಬಹುಶಃ ಮಂಕುತಿಮ್ಮನ ಕಗ್ಗ. ಎಲ್ರಿಗೂ ಗೊತ್ತಿರುವಂಥದ್ದೇ. ಯಾಕಂದರೆ ಸಂಸ್ಕೃತವನ್ನು ಹೆಚ್ಚು ಓದಿದವನಲ್ಲ ನಾನು. ಈ ವೇದಗಳು, ಉಪನಿಷತ್ತಲ್ಲಿ ಇರುವಂಥ ಘನವಾದ ವಿಚಾರಗಳೇನಿದೆ ಅವನ್ನೆಲ್ಲ ಮೂಲದಲ್ಲಿ ಓದೋ ಭಾಗ್ಯ ಸಿಕ್ಕಿಲ್ಲ. ಆದರೆ ಅಲ್ಲಿರುವ ವಿಚಾರಗಳನ್ನು ಬಹಳ ಸರಳವಾದ ಕನ್ನಡದಲ್ಲಿ DVG ಅವರು ಬರೆದಿದ್ದಾರೆ. ಹಾಗಾಗಿ ಮಂಕುತಿಮ್ಮನ ಕಗ್ಗವನ್ನು ನಾನು ಪದೇ ಪದೇ ಓದ್ತಿರ್ತೇನೆ. ಈ ಕಗ್ಗದ ವಿಶೇಷ ಏನು ಅಂದರೆ, ಬೇರೆ ಬೇರೆ ವಯೋಮಾನದಲ್ಲಿ ಓದಿದಾಗ ಅದರ ಅರ್ಥ ಭಿನ್ನವಾಗಿ ಕಾಣುತ್ತೆ. ಹೈಸ್ಕೂಲು ಮಟ್ಟದಲ್ಲಿ ಓದಿದಾಗ ಕಂಡಂಥ ಭಾವ ಕಾಲೇಜಿನಲ್ಲಿ ಓದಿದಾಗ ಸಿಗಲಿಲ್ಲ. ಮತ್ತೇನೋ ಒಂದು ಹೊಸದು ಗೊತ್ತಾಯಿತು. ದಾಂಪತ್ಯದ ಬದುಕನ್ನು ಆರಂಭಿಸಿದ ಮೇಲೆ, ಮದುವೆಯಾಗಿ ಒಂದಷ್ಟು ವರ್ಷಗಳನ್ನು ಕಳೆದ ಮೇಲೆ ಅದರ ಅರ್ಥ ವಿಭಿನ್ನವಾಯಿತು. ನಿವೃತ್ತನಾದಾಗ ಇನ್ನೊಂದು ರೀತಿ ಅದರ ಅರ್ಥ. ಈವಾಗ ಓದಿದ್ರೆ ಸಂಪೂರ್ಣ ಭಿನ್ನವಾಗಿ, ಅರೆ ಇಷ್ಟೆಲ್ಲ ಅರ್ಥ ಇದೆ, ಇಷ್ಟು ದಿವಸ ನನಗೆ ಯಾಕೆ ಗೊತ್ತಾಗಲಿಲ್ಲ ಅನಿಸುತ್ತೆ. ಹಾಗಾಗಿ ಒಂದು ಶ್ರೇಷ್ಠ ಕೃತಿ ಅಂದರೆ ಪದೇ ಪದೇ ಅದು ನಿಮ್ಮನ್ನು ಕರೀತಾ ಇರಬೇಕು. ತನ್ನ ಗುಟ್ಟನ್ನೆಲ್ಲ ಆವಾಗೊಂದು ಇವಾಗೊಂದು ಬಿಟ್ಕೊಡ್ಬೇಕು. ಕಾದಂಬರಿ ಓದೋ ಹಾಗೆ ಓದಕ್ಕಾಗಲ್ಲ. ಮಂಕುತಿಮ್ಮನ ಕಗ್ಗ ನಾನು ಯಾವತ್ತೂ ಹೇಳ್ತಿರ್ತೇನೆ, ಕಗ್ಗವನ್ನು ಓದಬೇಕು,
ಹಾಗೇನಾದರೂ ಆಸೆ ಇದ್ದರೆ, ಸರ್ವಜ್ಞನ ವಚನಗಳನ್ನು ಓದಬೇಕು ಅಂತ ಆಸೆ ಇದ್ದರೆ, ನಮ್ಮ ಕೆ.ಸಿ. ಶಿವಪ್ಪ ಅವರು ಮುದ್ದುರಾಮನ ಪದಗಳು ಬರೆದಿದ್ದಾರಲ್ಲ ಅದನ್ನು ಓದಬೇಕು ಅಂತ ಆಸೆ ಇದ್ದರೆ, ಒಂದು ದಿನಕ್ಕೆ ಒಂದೇ ಪದ್ಯ ತಗೊಳ್ಳಿ, ಒಂದೇ ಕಗ್ಗ ತಗೊಳ್ಳಿ, ಒಂದೇ ವಚನ ತಗೊಳ್ಳಿ. ಪೆಪ್ಪರ್ಮೆಂಟನ್ನು ಹೇಗೆ ತಿಂತೀರಿ ನೀವು? ಚಪ್ಪರಿಸ್ತೀರಿ ಅದನ್ನು, ಅಗದ್ಬಿಟ್ಟು ನುಂಗ್ಬಿಡಲ್ಲ. ಆ ಚಪ್ಪರಿಸ್ತಾ ಅದರ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಅನೇಕ ಪೆಪ್ಪರ್ಮೆಂಟ್ಗಳಲ್ಲಿ ಪದರಗಳು ಇರುತ್ತೆ, ಒಂದೊಂದು ಪದರ ಒಂದೊಂದು ರುಚಿಯನ್ನು ಕೊಡುತ್ತೆ. ಹಾಗೆ ಅದನ್ನು ಚೀಪ್ತಾ ಹೇಗೆ ರುಚಿ ಹೆಚ್ಚಾಗುತ್ತೋ ಹಾಗೆಯೇ ಈ ಒಂದು ಕಗ್ಗವನ್ನು ಬೆಳಗಿಂದ ಸಂಜೆವರೆಗೂ ಸಮಯ ಸಿಕ್ಕಾಗಲ್ಲ ಅದನ್ನು ಮಥಿಸ್ತಾ ಹೋಯಿತು ಅಂದರೆ ಅದರ ಅನೇಕ ಒಳನೋಟಗಳು ನಿಮಗೆ ಹೊಡೆಯುತ್ತೆ. ಹಾಗಾಗಿ ಕಗ್ಗವನ್ನು ಓದಿ ಮುಗಿಸಿದೆ ಅಂತ ಯಾರಾದರೂ ಹೇಳ್ತು ಅಂದರೆ ನಗು ಬರುತ್ತೆ. ಯಾಕಂದರೆ ಮನುಷ್ಯ ಸಾಯುವ ಕೊನೆಯ ಕ್ಷಣದವರೆಗೂ ಕಲಿತಾ ಇರ್ತಾನೆ. ನಾನು ಕಲಿತಿದ್ದೇನೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೇ ಕಲಿತರೂ ಕಲಿಬೇಕಾದದ್ದು ಇನ್ನೂ ಇರುತ್ತೆ. ಆದ್ದರಿಂದ ದಿನದ ಸಾರ್ಥಕತೆ ಏನಾದರೂ ನಿಮಗೆ ಸಿಗಬೇಕು ಅಂದರೆ ಮಲಗೋದಕ್ಕೆ ಮೊದಲು ಒಂದು 5 ನಿಮಿಷಗಳ ಕಾಲ ಮೌನವಾಗಿ ಒಂದು ಕಡೆ ಕೂತ್ಕೊಂಡು, ಇವತ್ತು ನಾನು ಇದುವರೆಗೂ ನನಗೆ ಗೊತ್ತಿಲ್ಲದಿರ್ತಕ್ಕಂಥ ಒಂದು ಹೊಸ ವಿಚಾರವನ್ನು ಏನು ಕಲಿತೆ, ಇವತ್ತು ಯಾರಿಗಾದರೂ ಒಂದು ಒಳ್ಳೆ ಉಪಕಾರದ ಕೆಲಸ ಏನಾದರೂ ಮಾಡಿದ್ದೀನಾ, ಮಾರ್ಗದರ್ಶನ ಮಾಡಿದ್ದೀನಾ, ಒಳ್ಳೆ ಮಾತನ್ನು ಹೇಳಿದ್ದೀನಾ, ನಾನು ಬೆಳೆಯೋದಕ್ಕೆ ಇವತ್ತು ಏನು ಮಾಡಿದೆ, ನಾನು ನೆನ್ನೆಗಿಂತ ಇವತ್ತು ಭಿನ್ನ ಅಲ್ವಾ, ನಾನು ಬೆಳಿಬೇಕು, ನಾನು ನೆನ್ನೆಗಿಂತ ವಯಸ್ಸಾಗಿದೆ ಅಲ್ವಾ, ಹಾಗೆ ಜ್ಞಾನದಲ್ಲೂ ವಯಸ್ಸಾಗಬೇಕಲ್ವಾ, ಇವತ್ತೇನು ಮಾಡಿದ್ದೀನಿ ನಾನು. ಹೀಗೆ ಎಲ್ಲೋ ಒಂದು ಕಡೆಗೆ ನೀವು ಮಲಗೋದಕ್ಕೆ ಮೊದಲು ಒಂದು 5 ನಿಮಿಷ, ಜಾಸ್ತಿ ಬೇಡ, ನಿಮಗಾಗಿ 5 ನಿಮಿಷ. ಯಾಕಂದರೆ ಉಳಿದ ಸಮಯ ಯಾವುದೂ ನಮ್ದಲ್ಲ. ಸಂಸಾರಕ್ಕೋಸ್ಕರ ದುಡಿಬೇಕು, ಅದು ಅವ್ರಿಗೆ ಸೇರಿದ್ದು. ಸಂಜೆ ಮನೆಗೆ ಬರ್ತಾ ಇದ್ದಾಗ ಮಕ್ಕಳ ಜೊತೆ ಆಟ ಆಡಬೇಕು, ಅದು ಅವ್ರಿಗೆ ಸೇರಿದ್ದು. ಹೆಂಡತಿ ಜೊತೆ ಮಾತುಕತೆ ಆಡಬೇಕು, ಅದು ಅವ್ರಿಗೆ ಸೇರಿದ್ದು. ಅಪ್ಪ ಅಮ್ಮಂದ್ರ ಜೊತೆ ಮಾತುಕತೆ ಆಡಬೇಕು, ಅದು ಅವ್ರಿಗೆ ಸೇರಿದ್ದು. ಅವ್ರ ಸಮಯ ಅದೆಲ್ಲ ಕೊಟ್ಬಿಟ್ಟಿದ್ದೀರಿ. ನಿಮಗಾಗಿ ಏನು ಇಟ್ಕೊಂಡಿದ್ದೀರಿ? ಏನೂ ಇಲ್ಲ ಅಂದರೆ 5 ನಿಮಿಷಗಳ ಕಾಲ ಒಂದು ಸೊಗಸಾದ ಸಂಗೀತವನ್ನು ಆಲಿಸಿ, ಭೀಮಸೇನ್ ಜೋಶಿ ಅವರ ಹಾಡನ್ನು, ಕೀರ್ತನೆಯನ್ನು ಕೇಳಿ. ಆ ಕ್ಷಣ ಇದೆಯಲ್ಲ, ಆ 4-5 ನಿಮಿಷಗಳ ಕಾಲ ನೀವು ಮರ್ತು ಹೋಗ್ತೀರಿ, ಎಲ್ಲಿದ್ದೀರಿ ನಿಮಗೆ ಗೊತ್ತಾಗಲ್ಲ. ನಮ್ಮ ಭೀಮಸೇನ್ ಜೋಶಿ ಅವರ ಕಂಠ, ಪುರಂದರದಾಸರ ಅರ್ಥ ಎರಡೂ ಒಟ್ಟಿಗೆ ನಿಮಗೆ ಸಿಕ್ಕಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಮರ್ತು ಹೋಗ್ತೀರಿ. ಲಕ್ಷ ರೂಪಾಯಿಗಳು ಕೊಟ್ಟರು ಅಂತ ಅನುಭವ ಸಿಗಲ್ಲ ನಿಮಗೆ. ಹಾಗಾಗಿ ಓದಬೇಕು. ಕಲಿಕೆ ಬಗ್ಗೆ ಮಾತಾಡ್ತಾ ಇದ್ರಿ ಅಂದ್ರೆ, ಇಷ್ಟೆಲ್ಲ ವಿಷಯಗಳ ಅನುಭವವನ್ನ ಪಡೆದಾದ್ಮೇಲೆ ಇವತ್ತಿಗೂ ಒಂದು ಅಲಾರಂ ತರ ನಿಮ್ಮ ಮನಸ್ಸಲ್ಲಿರುವಂತಹ ವಿದ್ಯಾರ್ಥಿನ ಎಬ್ಬಿಸಿ ಏನಾದ್ರು ಒಂದು ಹೊಸ ಕಲಿಕೆ ಆಕರ್ಷಣೆ ಮಾಡ್ತಿದೆ ಅಂದ್ರೆ ಏನು? ಅಲ್ಲ, ಅವರವರ ಅಭಿರುಚಿಗೆ ಸರಿ ಹೊಂದುತ್ತೆ ಅದು. ಆದರೆ ಪ್ರತಿಯೊಬ್ಬರೂ ಅನ್ವೇಷಣೆ ಮಾಡಬೇಕು. ಎಲ್ಲಿಯವರೆಗೆ ಅನ್ವೇಷಣೆ ಅಂದರೆ 15ನೇ ವರ್ಷದವರೆಗೂ ಹುಡುಕಾಟ ಇರುತ್ತೆ. ನನಗೂ ಇತ್ತು ಹುಡುಕಾಟ. ಏನಾಗಬೇಕು ಬದುಕಲ್ಲಿ ಗೊತ್ತಿಲ್ಲ ನನಗೆ. ಹಾಗಾಗಿ ಚಿತ್ರ ಬರೀತಾ ಇದ್ದೆ, ರೇಖಾಚಿತ್ರ, ವರ್ಣಚಿತ್ರ, ವ್ಯಂಗ್ಯಚಿತ್ರ, ಕತೆ ಬರೀತಾ ಇದ್ದೆ. ಕಾದಂಬರಿನೂ ಒಂದು ಬರೆದಿದ್ದೆ 15ನೇ ವರ್ಷಕ್ಕೇನೆ. ನಾಟಕಗಳು ಒಂದು 14-15 ನಾಟಕ ಬರೆದೆ. ರಂಗವಲ್ಲಿ ಹಾಕಿದೆ, ಅಡುಗೆ ಮಾಡಿದೆ, ಕ್ಲೇ ಮಾಡೆಲಿಂಗ್, ಜೇಡಿ ಮಣ್ಣಲ್ಲಿ ವಿಗ್ರಹಗಳನ್ನು ಮಾಡೋದು, ಅದನ್ನೂ ಮಾಡಿದೆ. ಎಲ್ಲವೂ ಹುಡುಕಾಟ. ಸ್ಯಾಂಕಿ ಟ್ಯಾಂಕಿಗೆ ಹೋಗಿ ಹಾರ್ಲಿಕ್ಸ್ ಬಾಟ್ಲ್ ತಗೊಂಡು ಮೀನನ್ನು ಹಿಡ್ಕೊಂಡು ಬರ್ತೀನಿ ಅಂತ ಹೋಗಿ ಹಿಡ್ಕೊಂಡು ಬಂದೆ. ಆದರೆ ಅದು ಕಪ್ಪೆ ಮರಿ ಆಗಿತ್ತು, ಗೊಳಮೊಟ್ಟೆ ಆಗಿತ್ತು. ಗಿಡಗಳ ಬಗ್ಗೆ ಅಧ್ಯಯನ ಮಾಡ್ತೇನೆ ಅಂತ ಎಲ್ಲ ಎಲೆಗಳನ್ನು ಸಂಗ್ರಹ ಮಾಡಿದೆ. ಒಂದೊಂದು ಗಿಡದ ಎಲೆ ಒಂದೊಂದು ರೀತಿ ಇದೆ, ಯಾಕೆ? ಹೀಗೆ ಹುಡುಕಾಟ ತುಂಬ.
ಅಭಿನಯ ಮಾಡಿದೆ, ನಾಟಕಗಳನ್ನು ಮಾಡಿದೆ. ಏಕಪಾತ್ರ ಅಭಿನಯ ಮೆಚ್ಚಿನದಾಗಿತ್ತು. ಆದರೆ ಎಲ್ಲಿ ಹೋಗ್ಬೇಕು ನಾನು, ಅಂತಿಮವಾಗಿ ಏನಾಗಬೇಕು ನಾನು? ಈ ಎಲ್ಲ ಹುಡುಕಾಟದಲ್ಲಿ SSLC ಮುಗಿಸಿದ ಆದಮೇಲೆ ಮುಂದೆ ಏನು ಅನ್ನೋ ಪ್ರಶ್ನೆ ಬಂದಾಗ, ವಿಜ್ಞಾನದ ಕಡೆ ಹೋಗ್ಬೇಕಾ, ಸಾಹಿತ್ಯದ ಕಡೆ ಹೋಗಬೇಕಾ ಅಂತ ಪ್ರಶ್ನೆ ಬಂದಾಗ ನನಗನ್ಸಿದ್ದು, ಸಾಹಿತ್ಯವನ್ನು ಸ್ವತಂತ್ರವಾಗಿ ಓದಬಹುದು, ವಿಜ್ಞಾನವನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಪ್ರಯೋಗಾಲಯ ಬೇಕು. ಹಾಗಾಗಿ ವಿಜ್ಞಾನವನ್ನು ತಗೋ, ವಿಜ್ಞಾನದಲ್ಲಿ ಮುಂದುವರಿ, ಆದರೆ ಸಾಹಿತ್ಯವನ್ನು ಬಿಡಬೇಡ ಅಂತ. ಹಾಗಾಗಿ ವಿಜ್ಞಾನ ಸಾಹಿತ್ಯ ಎರಡನ್ನೂ ಯಥಾಶಕ್ತಿ ಓದ್ಕೊಂಡ್ಬರೋ ಪ್ರಯತ್ನ ಪಟ್ಟಿದ್ದೇನೆ. ಇದರಿಂದ ನನಗೆ ತುಂಬ ಉಪಯೋಗ ಆಗಿದೆ. ಈ ಎರಡೂ ಆಯ್ಕೆನ ನಾನು ತಗೊಂಡೆ, ಖುಷಿ ಕೊಟ್ಟಿದೆ. ತುಂಬ ಜನ ಹೇಳ್ತಾರೆ ಎರಡು ದೋಣಿಲಿ ಕಾಲಿಟ್ಟು ಹೋಗಬಾರ್ದು ಅಂತ. ಎಚ್ಚರಿಕೆಯಿಂದ ನಾನು ಹೋಗ್ತಾ ಇದ್ದೇನೆ. ಎಲ್ಲೋ ಮುಗ್ಗರಿಸಿ ಬೀಳುವ ಸಾಧ್ಯತೆ ಸಿಕ್ಕಿಲ್ಲ ಇದುವರೆಗೂ, ಅಂಥದ್ದು ಬಂದಿಲ್ಲ. ಹಾಗಾಗಿ ಯಾಕಂದರೆ ಸಾಹಿತ್ಯ ಕೊಡಲಾರದ ಒಂದು ವಿಶಿಷ್ಟ ನೋಟವನ್ನು ವಿಜ್ಞಾನ ಕೊಡುತ್ತೆ. ವಿಜ್ಞಾನ ಕೊಡಲಾಗದಂತಹ ಒಂದು ನೋಟವನ್ನು ಸಾಹಿತ್ಯ ಕೊಡುತ್ತೆ. ಒಂದು ಸರಳ ಉದಾಹರಣೆ ಕೊಡ್ತೇನೆ. ಬಯಲು ನಿನ್ನೊಳಗೋ ನೀನು ಬಯಲೊಳಗೋ, ಒಂದು ಪ್ರಶ್ನೆ. ನೀವು ಒಂದು ಉದಾಹರಣೆ ಕೊಡ್ತೇನೆ. ಇಡೀ ಮನುಷ್ಯನ ದೇಹ 37 ಟ್ರಿಲಿಯನ್ ಜೀವಕೋಶಗಳಿಂದ ಆಗಿದೆ. ಇಡೀ ದೇಹ 37 ಟ್ರಿಲಿಯನ್ ಜೀವಕೋಶಗಳಿಂದ ಆಗಿದೆ. ವಿಶೇಷ ಏನಪ್ಪ ಅಂದರೆ, ಈ ಮನುಷ್ಯನ ದೇಹದ ಮೇಲೆ ಮತ್ತು ದೇಹದ ಒಳಗೆ 100 ಟ್ರಿಲಿಯನ್ ಮೈಕ್ರೋಬ್ಸ್ ಇದೆ. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ನಮಗಿಂತ 3ರಷ್ಟು. ನಾವು 37 ಟ್ರಿಲಿಯನ್, ಅವು 100 ಟ್ರಿಲಿಯನ್. ದೇಹದಲ್ಲಿ ಅವು ಇಲ್ಲದೆ ಇರೋ ಸ್ಥಳವೇ ಇಲ್ಲ. ದೇಹದ ಮೇಲೂ ದೇಹದ ಒಳಗೂ ಎಲ್ಲ ಕಡೆನೂ ಉಂಟು. ಈಗ ಪ್ರಶ್ನೆ ಅಂದರೆ, ನಾನು ಯಾರು? ನಾನು ಅನ್ನುವಾಗ ನನ್ನ ದೇಹದ ಜೀವಕೋಶಗಳನ್ನು ಮಾತ್ರ ಪರಿಗಣಿಸಬೇಕಾ, ಅಥವಾ ಈ ಸೂಕ್ಷ್ಮ ಜೀವಿಗಳನ್ನೂ ಪರಿಗಣಿಸಬೇಕಾ? ಊಟ ಮಾಡಿದ್ರೆ ನಾನೊಬ್ಬನೇ ಊಟ ಮಾಡ್ತಾ ಇದ್ದೀನ? ಸುಳ್ಳು. ನಾನೇನು ಊಟ ಮಾಡಿದ್ದೇನೆ ಅದು ಜೀರ್ಣವಾದಾಗ ಆ ಪೋಷಕಾಂಶಗಳನ್ನು ಈ 100 ಟ್ರಿಲಿಯನ್ ಸೆಲ್ಸ್ಗಳು, ಮೈಕ್ರೋಬ್ಸ್ಗಳೂ ಸಹ ಊಟ ಮಾಡ್ತಾ ಇವೆ. ಅನೇಕ ಕಡೆ ಉಪನ್ಯಾಸ ಕೊಟ್ಟಿದ್ದೇನೆ, ಮನುಷ್ಯನಿಗೆ ಎಷ್ಟು ಮಿದುಳಿವೆ ಅಂತ. ಕನಿಷ್ಠ 3 ಮಿದುಳಿದೆ ಮನುಷ್ಯನಿಗೆ. ಆ 3 ಮಿದುಳುಗಳಲ್ಲಿ 2ನೇ ಮಿದುಳು, ಸೆಕೆಂಡ್ ಬ್ರೇನ್, ಗಟ್ ಬ್ರೇನ್ ಅಂತ ಕರಿತೇವೆ, ನಮ್ಮ ಕರುಳಲ್ಲಿದೆ. ಅಂದರೆ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು. ಆ ಸೂಕ್ಷ್ಮ ಜೀವಿಗಳು ಎಷ್ಟು ಪ್ರಬಲಾತಿ ಪ್ರಬಲ ಸೂಕ್ಷ್ಮ ಜೀವಿಗಳು ಅಂದರೆ, ತಮ್ಮ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ನಮ್ಮ ಮಿದುಳು, ಮನಸ್ಸು, ದೇಹ 3ರ ಮೇಲೂ ಪ್ರಭಾವ ಬೀರುತ್ತವು. ಏನಂದ್ರೆ, ಇಬ್ಬರ ನಡುವೆ ಹೊಂದಾಣಿಕೆ ಇರಬೇಕು. ನಮ್ಮ ದೇಹದ ಜೀವಕೋಶಗಳು ಮತ್ತು ಸೂಕ್ಷ್ಮ ಜೀವಿಗಳ ನಡುವೆ ಹೊಂದಾಣಿಕೆ ಇದ್ದರೆ ಎರಡೂ ಸುಖವಾಗಿರುತ್ತವೆ. ಹೊಂದಾಣಿಕೆ ತಪ್ಪಿತು ಅಂದರೆ, ಸೂಕ್ಷ್ಮ ಜೀವಿಗಳಿಗೆ ಕೋಪ ಬಂತು ಅಂತ ಹೇಳ್ತಂದ್ರೆ, ಅವು ಕೆಟ್ಟ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡಿದ್ರೆ ಅವುಗಳ ಪ್ರಭಾವ ನಮ್ಮ ಮೇಲಾಗುತ್ತೆ. ಬೊಜ್ಜು ಬರೋದಕ್ಕೆ ಕಾರಣ ಸೂಕ್ಷ್ಮ ಜೀವಿಗಳು. ಅತಿ ರಕ್ತದ ಒತ್ತಡ, ಮಧುಮೇಹ, ಕ್ಯಾನ್ಸರ್, ಹೃದ್ರೋಗ, ಇನ್ನೂ ಅನೇಕ ಕಾಯಿಲೆಗಳು, ವಿಶೇಷವಾಗಿ ಮನೋದೈಹಿಕ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಇವೆಲ್ಲ ಬರಲಿಕ್ಕೆ ಕಾರಣ ಸೂಕ್ಷ್ಮ ಜೀವಿಗಳು. ಅವು ಏನು ಕೇಳುತ್ತೆ, ನಿನ್ನ ಆಹಾರ ಪದಾರ್ಥದಲ್ಲಿ ನಾರು ಸಾಕಷ್ಟಿಲ್ಲಪ್ಪ,
ಅವು ತಿನ್ನೋದು ನಾರನ್ನ. ಮಸಾಲೆ ದೋಸೆ ಬೇಡ ಅವಕ್ಕೆ, ಕೇಸರಿ ಬಾತ್ ಬೇಡ, ಚಿಕನ್ ಬಿರಿಯಾನಿ ಬೇಡ. ಅವು ಕೇಳೋದು ನಾರು. ಸೊಪ್ಪು ತಿನ್ನಪ್ಪ, ಒಂದಷ್ಟು ಸೊಪ್ಪು, ಸೊಪ್ಪಲ್ಲಿರೋ ನಾರು ಸಾಕು, ನನಗೆ ಖುಷಿಯಾಗಿರ್ತೇನೆ, ನಿನಗೇನು ಬೇಕೋ ಎಲ್ಲ ನಾನು ಮಾಡ್ತೇನೆ. ಯಾಕಂದರೆ ಸೂಕ್ಷ್ಮಜೀವಿಗಳು ನಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿವೆ. ನಮಗೆ ಬೇಕಾದಂಥ ವೈಟಮಿನ್ಗಳನ್ನೆಲ್ಲ ತಯಾರು ಮಾಡಿ ಕೊಡುತ್ತವು. ತುಂಬ ಉಪಕಾರ ಉಂಟವು ಅವುಗಳಿಂದ. ಆ ಎಲ್ಲ ಒಳ್ಳೆಯ ಕೆಲಸ, ಒಳ್ಳೆಯ ಲಾಭ ನಮಗೆ ದೊರೆಯಬೇಕು ಅಂದರೆ ನಮ್ಮ ದೈನಂದಿನ ಆಹಾರ ಪದಾರ್ಥದಲ್ಲಿ ನಾರನ್ನು ಹೆಚ್ಚು ಸೇವಿಸಬೇಕು. ನಾವು ಅದೇ ಸೇವಿಸ್ತಾ ಇದ್ದೀವಾ? ಇಲ್ಲ. ಪಿಜ್ಜಾ ತಿನ್ನಕ್ಕೆ ಹೋಗ್ಬಿಡ್ತೇವೆ. ಪಿಜ್ಜಾದಲ್ಲಿ 1% ನಾರು ಇಲ್ಲ. ಅಲ್ಲಿರೋದು ಸ್ಟಾರ್ಚ್, ಮೈದಾ. ಅದನ್ನು ಕಂಡ್ರೆ ಆಗಲ್ಲ ಸೂಕ್ಷ್ಮಜೀವಿಗಳಿಗೆ. ಹಾಗಾಗಿ ಅವು ತಿರುಗಿ ಬೀಳುತ್ತೆ, ಎಲ್ಲ ಕಾಯಿಲೆಗಳು ಬರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ವಿಚಾರವನ್ನು ಮೊದಲ ಬಾರಿಗೆ ಓದಿದಾಗ ಒಬ್ಬ ಸಾಹಿತ್ಯಾಭಿಮಾನಿಯಾಗಿ ಏನು ಕಲ್ತಿದ್ನೋ ಅದಕ್ಕಿಂತಲೂ ಭಿನ್ನವಾದ ನೋಟ ಒಂದು ಬಂತು. ಆವತ್ತಿಂದ ಬಹಳ ಎಚ್ಚರಿಕೆ ನನಗೆ. ಒಂದು ಸೋಪನ್ನು ಕೊಂಡುಕೊಳ್ಳಬೇಕಾದ್ರೆ ಯೋಚನೆ ಮಾಡ್ತೇನೆ, ಈ ಸೋಪು ನನ್ನ ಚರ್ಮದ ಮೇಲೆ ಇರುವ ಸೂಕ್ಷ್ಮಜೀವಿಗಳಿಗೆ ಏನಾದರೂ ತೊಂದರೆ ಕೊಡುತ್ತಾ? ಒಂದು ಹೊಸ ಪೇಸ್ಟನ್ನು ಕೊಂಡ್ಕೋಬೇಕಾದ್ರೆ ಈ ಪೇಸ್ಟ್ ನನ್ನ ಬಾಯಿಯಲ್ಲಿರುವ ಸೂಕ್ಷ್ಮಜೀವಿಗಳ ಮೇಲೆ ಏನು ದುಷ್ಪರಿಣಾಮ ಬೀರಬಹುದು? ಹೀಗೆ ಪ್ರತಿಯೊಂದು ಘಟ್ಟದಲ್ಲೂ ನನ್ನ ಬಗ್ಗೆ ಮಾತ್ರ ಅಲ್ಲ, ಈ ಸೂಕ್ಷ್ಮಜೀವಿಗಳ ಬಗ್ಗೆನೂ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಾನು ಚೆನ್ನಾಗಿರ್ಬೇಕಾದ್ರೆ ಅವು ಚೆನ್ನಾಗಿರ್ಬೇಕು. ಹಾಗಾಗಿ ಪ್ರತಿದಿನ ಒಂದು 5 ಹಣ್ಣುಗಳನ್ನು ತಿನ್ನೋಣ ಅಂತ ನಿರ್ಧಾರ ತಗೊಂಡಿದ್ದೇವೆ. 5 ಹಣ್ಣು ಅಂದ್ರೆ 5 ಬಾಳೆಹಣ್ಣಲ್ಲ, 5 ಬೇರೆ ಬೇರೆ ಹಣ್ಣು. ಅಂದ್ರೆ ಪ್ರತಿದಿನ 5 ಹಣ್ಣು ಇರುತ್ತಾ ನಿಮ್ಮ ಮನೇಲಿ ಅಂದ್ರೆ ಒಂದ್ ದಿವಸ 3 ಇರ್ಬೋದು, ಒಂದ್ ದಿವಸ 4 ಇರ್ಬೋದು, 2 ಇರ್ಬಹುದು. ಸಾಧ್ಯವಾದಷ್ಟು ಹೆಚ್ಚು ಹಣ್ಣುಗಳನ್ನ ತಿನ್ನೋಕೆ ಪ್ರಯತ್ನ ಪಡ್ತೇವೆ. ಒಂದೊಂದು ಹೋಳು ತಿಂದ್ರೂ ಸಾಕು. ಪ್ರತಿದಿನ 3 ತರಕಾರಿ ಬಳಸ್ತೇವೆ. ಒಂದು ಸೊಪ್ಪು, ಒಂದು ಬಣ್ಣದ ತರಕಾರಿ, ಒಂದು ಭೂಮಿಯ ಒಳಗೆ ಬಿಡುವಂತ ತರಕಾರಿ. ಕೆಂಪಕ್ಕಿ ಬಳಸ್ತೇವೆ ನಾವು, ಈ ಡಬಲ್ ಪಾಲಿಶ್ಡ್ ರೈಸ್ ಬಳಸಲ್ಲ. ಕೆಂಪಕ್ಕಿ ಮೇಲೆ ಇನ್ನೂ ಆ ಕೆಂಪು ತೆಳುವಾದ ಹೊಟ್ಟು ಇರ್ತದೆ. ಆ ಹೊಟ್ಟಲ್ಲಿ ವಿಟಮಿನ್ಸು, ಮಿನರಲ್ಸು ಎಲ್ಲ ಇರುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ನಾರಿನಂಶ ಬ್ಯಾಕ್ಟೀರಿಯಾಗಳಿಗೆ ಖುಷಿ. ಹಾಗಾಗಿ ಮೈದವನ್ನ ಯಾವ ಕಾರಣಕ್ಕೂ ತರೋಲ್ಲ ಮನೆಗೆ. ದೀಪಾವಳಿ ಹಬ್ಬ ಬಂದಾಗ ಒಬ್ಬಟ್ಟು ಮಾಡಬೇಕು ಅಂದರೆ ಅದಕ್ಕೆ ಕಣಕ ಮಾಡಲಿಕ್ಕೆ ಇದು ಭಾಳ ಒಳ್ಳೆಯದು ಅನ್ನೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ತಂದ್ರು ಮೈದಾ, ಇಲ್ಲದಿದ್ರಿಲ್ಲ. ಪೂರಿ ಮಾಡೋದನ್ನು ಬಿಟ್ಬಿಟ್ಟಿದ್ದೇವೆ ನಾವು ಮನೆಯಲ್ಲಿ. ಹಾಗೇನಾದ್ರೂ ತಿನ್ನಲೇಬೇಕು ಅಂತ ಆಸೆ ಆಯಿತು ಅಂದರೆ ಹೋಟ್ಲಿಗೆ ಹೋದ ತಿಂದ ಬಂದ ಅಷ್ಟೇ. ನಿತ್ಯ ಬಳಸಲ್ಲ. ಹೀಗೆ ಬದುಕಿನ ಕೆಲವು ಒಳನೋಟಗಳು ಸಿಗೋದಕ್ಕೆ ವಿಜ್ಞಾನ ನೆರವಾಗುತ್ತೆ. ರಾಮಾಯಣ ಹೇಗೆ ಆರಂಭ ಆಯಿತು? ವಾಲ್ಮೀಕಿ ಮಹರ್ಷಿಗಳು ಭರದ್ವಾಜ ಅನ್ನೋ ಶಿಷ್ಯನ ಜೊತೆ ಬೆಳಗಿನ ಜಾವ ಪ್ರಾತರ್ವಿಧಿಗಳನ್ನ ಮುಗಿಸೋದಿಕ್ಕೆ ಸರಿಯೂ ನದಿಯ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ಬೇಡ ಮರದ ಮೇಲೆ ಇದ್ದಂತ ಕ್ರೌಂಚ ಪಕ್ಷಿಗಳು, ಗಂಡು ಹೆಣ್ಣು ಆಟ ಆಡ್ತಾ ಇರುತ್ತವೆ. ಆ ಪಕ್ಷಿಗಳಿಗೆ ಬಾಣವನ್ನ ಬಿಡ್ತಾನೆ. ಅದು ಗಂಡು ಪಕ್ಷಿಗೆ ತಾಗುತ್ತೆ. ಗಂಡು ಪಕ್ಷಿ ಕೂತ ಕೆಳಗೆ ಬಿದ್ದು ಸಾಯುತ್ತೆ. ಸತ್ತು ಕೂಡಲೇ ಆ ಹೆಣ್ಣು ಪಕ್ಷಿಯೂ ಸಹ ಕರಳು ಬಿರಿಯುವ ಹಾಗೆ ಕೂಗುತ್ತಾ ಆರ್ತನಾದ ಮಾಡ್ತಾ ಗಂಡು ಪಕ್ಷಿಯ ಮೇಲೆ ಬಿದ್ದು ವಿಲವಿಲವಿಲವದ್ದಾಡಿ ಸತ್ತು ಹೋಗುತ್ತದೆ. ಆಗ ಶಾಪ ರೂಪದ ಶ್ಲೋಕ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಅದು ರಾಮಾಯಣದ ಉಗಮಕ್ಕೆ ಕಾರಣವಾಗುತ್ತೆ. ಹೀಗೆ ನಡೆಯುತ್ತೆ ಕತೆ. ನನ್ನ ಪ್ರಶ್ನೆ ಬಂದದ್ದು ಏನು ಅಂದ್ರೆ, ಗಂಡು ಪಕ್ಷಿಗೆ ಬಾಣ ಹೊಡೆದಿದ್ದಾನೆ, ಹಾಗಾಗಿ ಸಾಯ್ತದು. ಹೆಣ್ಣು ಪಕ್ಷಿ ಆರೋಗ್ಯವಾಗಿದ್ದದ್ದು ಮೈ ಮೇಲೆ ಬಿದ್ದು ಸತ್ತು ಹೋಯ್ತಲ್ಲ, ಹೇಗೆ ಬಂತು ಸಾವದಕ್ಕೆ? ಅದು ಆರೋಗ್ಯವಾಗಿರೋ ಪಕ್ಷಿ, ಅದಕ್ಕೇನು ಪೆಟ್ಟಾಗಿಲ್ಲ.
ಆಗ ಪ್ರೀತಿಯ ಮಹತ್ವ, ಅದರ ಶಕ್ತಿ, ದಾಂಪತ್ಯದ ನಿಷ್ಠೆ, ದಂಪತಿಗಳಲ್ಲಿ ನಿಜವಾದ ಪ್ರೀತಿ ಇತ್ತಂದ್ರೆ ಏನೆಲ್ಲ ಪವಾಡಗಳು ನಡೀಬಹುದು ಅನ್ನೋದಕ್ಕೆ ನನಗೆ ಮಾಹಿತಿ ಸಿಗ್ತದೆ. ಕೀರ್ತಿನಾಥ ಕುರ್ತಕೋಟಿ ನಮ್ಮ ಕನ್ನಡದ ಪ್ರಸಿದ್ಧ ವಿಮರ್ಶಕರು, ಅವರು ಮರಣಿಸಿದ ಸ್ವಲ್ಪ ಹೊತ್ತಿಗೆ ಅವರ ಮಡದಿಯೂ ಮರಣಿಸಿದ್ರು. ನಮ್ಮ ಹೃದಯದಲ್ಲಿ ಒಂದು ವಿಶೇಷವಾದ ನರಗಳು ಉಂಟು, ನರಕೋಶಗಳು, 40,000 ನರಕೋಶಗಳು. ಅವು ಕೆಲವು ಸಂದರ್ಭದಲ್ಲಿ ತಮ್ಮ ರಾಸಾಯನಿಕ ವಸ್ತುಗಳನ್ನು ಹಠಾತ್ತನೆ ಉತ್ಪಾದನೆ ಮಾಡಿದಾಗ ಆ ಕ್ಷಣದಲ್ಲೇನೆ ಆ ರಾಸಾಯನಿಕ ವಸ್ತುಗಳು ಒಟ್ಟಿಗೆ ಹೃದಯದ ಕಡೆ ನುಗ್ಗಿ, ಹೃದಯದ ಮೇಲ್ಭಾಗದಲ್ಲಿ ಮಕುಟದ ಮನೆಗಳು, ಕರೋನರಿ ಆರ್ಟರೀಸ್ ಅಂತ ಏನಿದೆ ಅದರ ಕಡೆಗೆ ನುಗ್ಗಿ ಅದು ಚಪ್ಪಟೆ ಆಗುವ ಹಾಗೆ ಮಾಡುತ್ತೆ, ಕಂಪ್ರೆಸ್ ಆಗುವ ಹಾಗೆ ಮಾಡುತ್ತೆ, ಫ್ಲಾಟ್ ಆಗುತ್ತೆ. ಕರೋನರಿ ಆರ್ಟರೀಸ್ ಒಳಗಡೆ ಕೊಬ್ಬು ಗಿಬ್ಬು ಕೊಲೆಸ್ಟ್ರಾಲ್ ಏನೂ ಇಲ್ಲ, ಆರೋಗ್ಯವಾಗಿರೋ ರಕ್ತನಾಳ ಅದು ಫ್ಲಾಟ್ ಆದ ಕೂಡ್ಲೇನೆ, ಚಪ್ಪಟೆ ಆದ ಕೂಡಲೇ ರಕ್ತ ಸಂಚಾರ ನಿಲ್ಲುತ್ತೆ, ಸಾಯ್ತಾನೆ 4 ನಿಮಿಷದಲ್ಲಿ. ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಬಹುದೊಡ್ಡ ಅಧ್ಯಯನ ನಡೆದಿದೆ. ನಾನು ಹೇಳ್ತಾ ಇರೋದು ಶುದ್ಧ ವಿಜ್ಞಾನ, ಕಥೆ ಅಲ್ಲ, ಶುದ್ಧ ವಿಜ್ಞಾನ. ಹಾಗಾಗಿ ಉತ್ಕಟ ಭಾವನೆಗಳಿಗೆ ಮನುಷ್ಯರನ್ನ ಕೊಲ್ಲುವ ಶಕ್ತಿ ಇದೆ ಅಂತ ನನಗೆ ಗೊತ್ತಾಗಿದ್ದು ಈ ರಾಮಾಯಣದ ಈ ಪದ್ಯದಿಂದ. ಹಾಗಾಗಿ ರಾಮಾಯಣವನ್ನ ಓದಿ ಆಸ್ವಾದಿಸುವಾಗ, ಈ ಶ್ಲೋಕವನ್ನ ನೋಡಿದಾಗ, ಅದರ ಹಿಂದೆ ಇರುವ ವಿಜ್ಞಾನವನ್ನ ತಿಳಿದಾಗ, ಆಗ ಪ್ರೀತಿಯ ಮಹತ್ವ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಲೈಲಾ ಮಜ್ನು ಕಥೆನಲ್ಲಿ ಲೈಲಾಗಿ ಹೊಡೆದ್ರೆ ಬರೆ ಬೀಳೋದು ಮಜ್ನುಗೆ. ಬಿಡು ಕಥೆ ಹೊಡಿತೀಯ ನೀನು ಅಂತ ಹೇಳಿದಾಗ ಈಗ ಹಾಗನ್ನಿಸ್ತಾ ಇಲ್ಲ ನನಗೆ. ಇರಬಹುದೇನೋ, ನಮಗೆ ಗೊತ್ತಿಲ್ಲದಿರುವಂಥದ್ದು ಏನಾದರೂ ನಡೀತಾ ಇದೆಯೋ ಅಲ್ಲಿ, ಗೊತ್ತಿಲ್ಲ. ಅವರಿಬ್ಬರ ಪ್ರೀತಿ ಅಷ್ಟು ಘನಿಷ್ಠವಾಗಿತ್ತ ಗೊತ್ತಿಲ್ಲ ನನಗೆ. ಹಾಗಾಗಿ ಮೊದಲು ಯಾವ ರೀತಿ ಟೀಕೆ ಮಾಡ್ತಾ ಇದ್ದೆ, ಆ ಟೀಕೆ ಮಾಡೋದು ನಿಲ್ಲಿಸಿದ್ದೇನೆ. ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಹೇಳೋದು. ಅದು ನಿಜವ, ವೈಜ್ಞಾನಿಕವಾಗಿ ಸತ್ಯವ ಗೊತ್ತಿಲ್ಲ, ಅಷ್ಟು ತಿಳುವಳಿಕೆ ನನಗಿಲ್ಲ ಅಂತ ನನ್ನ ಸೋಲು ಒಪ್ಕೋತೇನೆ. ಹಾಗಾಗಿ ಸಾಹಿತ್ಯ ಮತ್ತು ವಿಜ್ಞಾನ ಇವೆರಡರ ಅಧ್ಯಯನ ನನಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಈ ಜರ್ನಿಯಲ್ಲಿ ಸಾಹಿತ್ಯ, ವಿಜ್ಞಾನ ಎಲ್ಲದ ಅನುಭವ, ಅದರ ಒಂದು ರೋಮಾಂಚನಕ ಘಟ್ಟಗಳನ್ನ ಅನುಭವಿಸಿದಿರಾ, ಟ್ರಾವೆಲ್ ಮಾಡಿದಿರಾ, ಮಾಡಿ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀರಾ. ಈಗ ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ನೆಮ್ಮದಿ ಇದೆ, ಯಾವ ಘಟ್ಟ ತುಂಬಾ ನೆಮ್ಮದಿ ಕೊಡುತ್ತೆ, ಯಾವ್ದನ್ನ ಮತ್ತೆ ಮೆಲುಕು ಹಾಕ್ತಿರ್ತೀರಾ? ಇಲ್ಲ, ಹಾಗೇನಿಲ್ಲ. ಯಾವುದು ಪದೇ ಪದೇ ಮೆಲುಕು ಹಾಕೋಕ್ಕಷ್ಟು ಇದಿದೆ ಆ ಥರದ್ದು ನಾನು ಒಪ್ಪಲ್ಲ. ನನ್ನ ಹಿಂದಿನ ಅಷ್ಟೂ ಅನುಭವಗಳು ಇತ್ಯಾತ್ಮಕ ಅನುಭವಗಳು, ನೇತ್ಯಾತ್ಮಕ ಅನುಭವಗಳು ಆಗಿವೆ. ಅದನ್ನ ಮರೆತು ಇತ್ಯಾತ್ಮಕ ಅನುಭವಗಳನ್ನ ನೋಡ್ಕೋತಾ ಹೋಗ್ಬೇಕು. ಆಮೇಲೆ ಹಿಂದೆ ಆದದ್ದನ್ನೇ ನೆನೆಸ್ಕೋತಾ ಕೂತ್ಕೊಳ್ಳೋ ಜಾಯಮಾನ ನನಗೆ ಕಡಿಮೆ. ಮುಂದೆ ಏನ್ ಮಾಡ್ಬೇಕು, ಏನ್ ಸವಾಲಿದೆ, ಹೊಸ ಹೊಸ ವಿಚಾರಗಳು ಏನಿದೆ ಅದನ್ನ ತಿಳ್ಕೊಳ್ಳೋಕೆ ನನಗೆ ಹೆಚ್ಚು ಆಸಕ್ತಿಯೇ ಹೊರತು ಹಿಂದೆ ಆದು ಹೋದದ್ದನ್ನ ನೆನೆಸ್ಕೊಂಡು ಕೂರೋದು ಕಡಿಮೆ, ಆ ಸ್ವಭಾವ ಅದು ಕಡಿಮೆ. ನಿಮ್ ಬಾಯಲ್ಲಿ ಕೇಳೋದಕ್ಕೆ ನನಗೆ ಕೊನೆಯ ಈ ಸಂದರ್ಶನದಲ್ಲಿ ಒಂದು ಪ್ರಶ್ನೆ ಮತ್ತು ಆಸೆ ಎರಡೂ ಇದೆ. ಏನು ಅಂತಂದ್ರೆ, ಪ್ರಾಬ್ಲಿ ಅದಕ್ಕೆ ಉತ್ತರ ನೀವು ತುಂಬಾ ಸೊಗಸಾಗಿ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತಿರಲ್ಲ, ಕನ್ನಡ ಅಂದ್ರೆ ನಾ ಸೋಮೇಶ್ವರ ಅವರಿಗೆ ಏನು, ಕರ್ನಾಟಕ ಅಂದ್ರೆ ಏನು, ನಿಮ್ಮ ಪದಗಳಲ್ಲಿ ಕೇಳ್ಬೇಕು ನಾನು. ಕನ್ನಡ ಅಂದ್ರೆ ನನ್ನ ತಾಯಿ, ಮತ್ತೇನಿಲ್ಲ. ತಾಯಿಯನ್ನ ಯಾಕೆ ಪ್ರೀತಿಸ್ತೀರಿ ನೀವು? ನಿಮ್ಮ ತಾಯಿಯನ್ನ ನೀವು ಯಾಕೆ ಪ್ರೀತಿಸ್ತೀರಿ? ನಿಮ್ಮ ತಾಯಿಯನ್ನ ನೀವು ಪ್ರೀತಿಸದೇ ಇದ್ರೆ ಇನ್ಯಾರು ತಾನೇ ಪ್ರೀತಿಸ್ತಾರೆ? ಹಾಗಾಗಿ ಪದೇ ಪದೇ ಹೇಳುವಂತ ಮಾತು ಏನು ಅಂತ ಹೇಳ್ತಂದ್ರೆ, ತಾಯಿ ನುಡಿ, ತಾಯಿ ನಾಡು, ಇವು ಮೂರಕ್ಕೂ ಬದಲಿ ಇಲ್ಲ, ಆಲ್ಟರ್ನೇಟಿವ್ ಅನ್ನೋದಿಲ್ಲ.
ರಾಮಾಯಣದಲ್ಲಿ ರಾವಣ ಸತ್ತಿದ್ದಾನೆ. ಲಕ್ಷ್ಮಣ ಬಂದು ರಾಮನ ಹತ್ರ ಕೇಳ್ತಾನೆ, ಅಣ್ಣ, ಭರತ ಹೇಗಿದ್ರೂ ಅಯೋಧ್ಯೆಯ ಅರಸ ಆಗಿದ್ದಾನೆ, ಅವನಿಗೆ ಬಿಟ್ಬಿಡೋಣ, ಬೇಡ ನಮಗೆ ಅಯೋಧ್ಯೆ, ಈಗ ಗೆದ್ದಿದ್ದೇವೆ ನಾವು, ಈ ಲಂಕೆಯನ್ನ ನಾವೇ ಯಾಕೆ ಅರಸರಾಗಿ ಇದನ್ನ ಆಳಬಾರದು ಅಂತ ಕೇಳಿದಾಗ ರಾಮ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಚಿನ್ನದಿಂದ ಮಾಡಿರುವ ಈ ಲಂಕೆ ನನಗೆ ಇಷ್ಟವಿಲ್ಲ ಲಕ್ಷ್ಮಣ, ನನಗೆ ನನ್ನ ತಾಯಿ ನಾಡು ಹಿರಿದಾದದ್ದು ಅನ್ನೋ ಮಾತನ್ನ ರಾಮ ಹೇಳ್ತಾನೆ. ತಾಯಿ ನುಡಿ, ತಾಯಿ ನಾಡು, ಇದಕ್ಕೆ ಬದಲಿ ಇಲ್ಲ. ಹಾಗಾಗಿ ಇವು ಮೂರನ್ನು ಪ್ರೀತಿಸ್ಬೇಕು ನಾವು. ಎಲ್ಲಿಯವರೆಗೆ ನಿಮ್ಮ ತಂದೆ ತಾಯಿ ಇದ್ದಾರೋ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಿ. ಯಾಕಂದ್ರೆ ಅವರು ನಿಮಗೇನು ಮಾಡಿದ್ದಾರೆ ಅದನ್ನ ತೀರಿಸಲಿಕ್ಕೆ ಒಂದು ಜನ್ಮ ಸಾಕಾಗಲ್ಲ. ಹಾಗಾಗಿ ಅವರಿಗೆ ಗೌರವ ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿಯಿಂದ ನೋಡ್ಕೊಳ್ಳಿ, ಅವರ ಮನಸ್ಸು ನೋವು ಮಾಡಬೇಡಿ. ತಾಯಿ ನುಡಿ ನಿಮ್ಮನ್ನು ಒಬ್ಬ ವ್ಯಕ್ತಿಯನ್ನಾಗಿ ಬೆಳೆಯೋದಕ್ಕೆ ನೆರವಾದದ್ದು ತಾಯಿ ನುಡಿ. ಅದನ್ನು ಹೇಗೆ ಬಿಡ್ತೀರಿ? ಇನ್ನ ತಾಯಿ ನಾಡು, ಭರತ ಮಾತೆ, ಕನ್ನಡ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಯಾಕೆ ಹೇಳಿದ್ರು ನಮ್ಮ ಕವಿಗಳೆಲ್ಲ? ಈ ನಾಡಲ್ಲಿ ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದೀವಿ ಗೊತ್ತಾ ನಾವು? ಇವು ಮೂರಕ್ಕೂ ದ್ರೋಹ ಮಾಡಬೇಡಿ, ದ್ರೋಹ ಬಿಗಿಬೇಡಿ. ಹಾಗಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನಿಮ್ಮ ಮಕ್ಕಳಿಗೆ ಕನ್ನಡವನ್ನ ಚೆನ್ನಾಗಿ ಕಲಿಸಿ. ತಾಯಿ ನುಡಿಗೆ ನಿಮ್ಮಿಂದ ದ್ರೋಹ ಆಗಬಾರ್ದು. ಹೊರಗಡೆ ಅವರು 100 ಭಾಷೆ ಕಲ್ತ್ಕೊಳ್ಳಿ, ಏನು ತಪ್ಪಿಲ್ಲ. ಅದೇ ನಿಮ್ಮ ಮನೆಯೊಳಗೆ ನೀವು ಕನ್ನಡವನ್ನ ಕಲಿಸ್ಲಿಲ್ಲ ಅಂದ್ರೆ ನೀವು ಅಪರಾಧಿಗಳಾಗ್ತೀರಿ, ದ್ರೋಹಿಗಳಾಗ್ತೀರಿ. ಹಾಗಾಗಿ ತಾಯಿ ನುಡಿ, ತಾಯಿ ನಾಡು. ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ಸುಮಾರಷ್ಟು ವಿಷಯಗಳನ್ನ ನಾನು ಕಲಿತೆ ಅಂಡ್ ನೋಡುಗರು ಕೂಡ ಅದನ್ನ ಆನಂದಿಸಿರ್ತಾರೆ ಅಂತ ಅನ್ಕೋತೀನಿ. ಕನ್ನಡದ ಬಗ್ಗೆ, ನಮ್ಮ ಭಾಷೆಯ ಹಿರಿಮೆಯ ಬಗ್ಗೆ, ವಿಜ್ಞಾನದ ಬಗ್ಗೆ, ಸಾಹಿತ್ಯದ ಬಗ್ಗೆ, ನಿಮ್ಮ ಅನುಭವದ ಬಗ್ಗೆ, ತಟ್ಟಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಎಲ್ಲವನ್ನ ಮೆಲುಕು ಹಾಕಿದ್ವಿ, ಎಲ್ಲವನ್ನ ಮಾತಾಡಿದ್ವಿ. ಒಂದೊಂದನ್ನ ನಿಧಾನಕ್ಕೆ ಆಲಿಸಿ ಅದನ್ನ ಎಂಜಾಯ್ ಮಾಡ್ತಾರೆ ನಮ್ಮ ಆಡಿಯನ್ಸ್ ಅಂತ ಕೂಡ ಅನ್ಕೊಂಡಿದೀನಿ. ಇಷ್ಟೊತ್ತು ಮಾತಾಡಿ ಇಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದ. ತುಂಬಾ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.